ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ 10 ರೂಪಾಯಿಯಿಂದ ಯಾವ ರೀತಿ ಹಣವನ್ನು ಸೇವಿಂಗ್ಸ್ ಮಾಡಬಹುದು, ಹಾಗೆಯೇ 10 ರೂಪಾಯಿ ಸೇವಿಂಗ್ಸಿಂದ 78,000 ಹಣವನ್ನು ನಾವು ಸೇವಿಂಗ್ಸ್ ಮಾಡಬಹುದು. ಅದು ಹೇಗೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ ಸ್ನೇಹಿತರೆ, ಡಿಟೇಲ್ ಆಗಿ ಹೇಳಿದ್ದೇನೆ. ವಿಡಿಯೋವನ್ನು ಫಸ್ಟಿಂದ ಕೊನೆವರೆಗೆ ನೋಡಿ, ಆವಾಗ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಕೇವಲ 10 ರೂಪಾಯಿ ಸೇವಿಂಗ್ಸಿಂದ 78,000 ನಿಮ್ಮದಾಗುತ್ತೆ ಸ್ನೇಹಿತರೆ. ನೋಡಿ, ನಾನು ಆದಿತ್ಯವಾರ ಫಸ್ಟ್ ವಾರದಲ್ಲೂ ಸೇವಿಂಗ್ಸ್ ಮಾಡೋದಿಲ್ಲ, 2ನೇ ವಾರದಲ್ಲೂ ಸೇವಿಂಗ್ಸ್ ಮಾಡೋದಿಲ್ಲ, 3ನೇ ವಾರದಲ್ಲೂ ಸೇವಿಂಗ್ಸ್ ಮಾಡೋದಿಲ್ಲ, 4ನೇ ವಾರದಲ್ಲೂ ಸೇವಿಂಗ್ಸ್ ಮಾಡೋದಿಲ್ಲ. ಹಾಗಾಗಿ ನಮಗೆ ಆದಿತ್ಯವಾರ ಫುಲ್ ಬ್ರೇಕ್ ಆಯಿತಾ. ಇನ್ನು ನೆಕ್ಸ್ಟ್ ಬರುವುದಾದರೆ ಸೋಮವಾರ ದಿನ ನಾವು ಮೊದಲ ವಾರದಲ್ಲಿ ನಾವು 10 ರೂಪಾಯಿ ನಾವು ಸೇವಿಂಗ್ಸ್ ಮಾಡುವ, ಆಯಿತಾ. ಓಕೆ, ಇನ್ನು ನಾವು ಮಂಗಳವಾರ 10 ರೂಪಾಯಿ ಸೇವಿಂಗ್ಸ್ ಮಾಡುವ. ನೆಕ್ಸ್ಟ್ ಬುಧವಾರ ದಿನ ಒಂದು 10 ರೂಪಾಯಿ ಹಾಕುವ ಸ್ನೇಹಿತರೆ. ನೆಕ್ಸ್ಟ್ ಗುರುವಾರ 10 ರೂಪಾಯಿ. ನೆಕ್ಸ್ಟ್ ಶುಕ್ರವಾರ 10 ರೂಪಾಯಿ. ನೆಕ್ಸ್ಟ್ ಶನಿವಾರ ದಿನ ಬೇಡ ಸ್ನೇಹಿತರೆ, ಬ್ರೇಕ್. ನಾನು 2 ದಿನ ಆಗ ಹೇಳಿದಾಗೇನೆ ಸೇವಿಂಗ್ಸನ್ನು ಮಾಡೋದಿಲ್ಲ. ಹಾಗಿದ್ರೆ ಒಂದು ವಾರದಲ್ಲಿ 7 ದಿನ ಇರುತ್ತೆ, ನಾವು ಕೇವಲ 5 ದಿನ ಮಾತ್ರ ಸೇವಿಂಗ್ಸ್ ಮಾಡ್ತೇವೆ. 1, 2, 3, 4, 5. ಸೊ ನಮಗೆ ಒಂದು ವಾರದಲ್ಲಿ ಜನವರಿ ತಿಂಗಳ ಮೊದಲ ವಾರದಲ್ಲಿ 50 ರೂಪಾಯಿ ನಾವು ಸೇವಿಂಗ್ಸ್ ಮಾಡಿದ್ದೇವೆ ಸ್ನೇಹಿತರೆ. ನೋಡಿ, 10 ರೂಪಾಯಿಯಿಂದ 50 ರೂಪಾಯಿ ನಾವು ಸೇವಿಂಗ್ಸ್ ಮಾಡಿ ಆಯಿತು ಇಲ್ಲಿ ನೋಡಿ, ಆಯಿತಾ. ಇನ್ನು ಇದೇ ತಿಂಗಳ ಜನವರಿ ತಿಂಗಳ 2ನೇ ವಾರ ಆದಿತ್ಯವಾರ ಇಲ್ಲ ಸ್ನೇಹಿತರೆ, ಬೇಡ, ನಮಗೆ ಬ್ರೇಕ್. ಆ ದಿವಸ ನಾವು ಸೇವಿಂಗ್ಸ್ ಮಾಡೋದು ಬೇಡ. ನೆಕ್ಸ್ಟ್ ಮತ್ತೆ 10 ರೂಪಾಯಿ. ಇಲ್ಲಿ ಮತ್ತೆ 10 ರೂಪಾಯಿ ಸ್ನೇಹಿತರೆ. ಸಣ್ಣ ಅಮೌಂಟ್ ಅಂತ ನಿಮ್ಗೆ ಅನ್ನಿಸ್ಬೋದು ಸ್ನೇಹಿತರೆ, ನೀವು ಕರೆಕ್ಟಾಗಿ ನೋಡಿ 78,000 ರೂಪಾಯಿ ಟೋಟಲ್ ಆಗಿ ಆಗ್ತದೆ. ಹೇಗೆ ಅಂತ ನೀವೇ ನೋಡಿ ಸ್ನೇಹಿತರೆ. ಆಮೇಲೆ ಬುಧವಾರ 10 ರೂಪಾಯಿ ಹಾಕಿ, ಗುರುವಾರ ಮತ್ತೆ 10 ರೂಪಾಯಿ, ಶುಕ್ರವಾರ ಮತ್ತೆ 10, ಶನಿವಾರ ಬೇಡ ಸ್ನೇಹಿತರೆ, ಬ್ರೇಕ್. ಸೆಕೆಂಡ್ ವೀಕಲ್ಲೂ ಇಲ್ಲಿ ನಮಗೆ 50 ರೂಪಾಯಿ ಆಯಿತು. ನೆಕ್ಸ್ಟ್ ನಮಗೆ 3ನೇ ವಾರ, ಜನವರಿ ತಿಂಗಳ 3ನೇ ವಾರ, ಮತ್ತೆ ಆದಿತ್ಯವಾರ ಸೇವಿಂಗ್ಸ್ ಇಲ್ಲ. ಮತ್ತೆ ಸೋಮವಾರ 10 ರೂಪಾಯಿ ಹಾಕಿ, ಮಂಗಳವಾರ 10 ರೂಪಾಯಿ, ಬುಧವಾರ 10 ರೂಪಾಯಿ, ಗುರುವಾರ 10 ರೂಪಾಯಿ, ಶುಕ್ರವಾರ 10, ಶನಿವಾರ ಮತ್ತೆ ಬೇಡ, ಇಲ್ಲಿ 50 ರೂಪಾಯಿ ಸೇವಿಂಗ್ಸ್. ಓಕೆನಾ. ನೆಕ್ಸ್ಟ್ ಮೊದಲ ತಿಂಗಳ ಲಾಸ್ಟ್ ವೀಕ್ ಸ್ನೇಹಿತರೆ, ಮತ್ತೆ ನಮಗೆ ಆದಿತ್ಯವಾರ ಬ್ರೇಕ್. ಸೋಮವಾರದಿಂದ ಮತ್ತೆ ಶುರು. ಯಾವುದೇ ಕಾರಣಕ್ಕೂ ಲೇಸಿನೆಸ್ ಮಾಡಬಾರ್ದು. ನೀವು ಒಂದು ದಿನಾನೂ ಬಿಡದೆ ನೀವು ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ತಾ ಹೋಗಬೇಕು. ಇಲ್ಲಿ ಮತ್ತೆ 10 ರೂಪಾಯಿ, ಮಂಗಳವಾರ 10 ರೂಪಾಯಿ, ಬುಧವಾರ 10, ಗುರುವಾರ, ಶುಕ್ರವಾರ, ಶನಿವಾರ ಇಲ್ಲ, ಟೋಟಲ್ 50 ಆಯಿತು ಸ್ನೇಹಿತರೆ, ಅಲ್ವಾ. ಇಲ್ಲಿ ನೋಡಿ, ಈಗ ಒಂದೊಂದು ಸಲ 5ನೇ ವೀಕ್ 5th ವೀಕ್ ಕೂಡ ಬರುತ್ತೆ. ಆದರೆ ಇಲ್ಲಿ ನಾನಿಲ್ಲಿ ಬ್ರೇಕ್ ಕೊಡ್ತಾ ಇದ್ದೇನೆ, ಕೇವಲ 4 ತಿಂಗಳು ಮಾತ್ರ. ಯಾಕಂತ ಹೇಳಿದರೆ ಕೆಲವೊಂದು ತಿಂಗಳಲ್ಲಿ 4 ವಾರ ಬರುತ್ತೆ, ಇನ್ನೊಂದು ತಿಂಗಳಲ್ಲಿ 5 ವಾರ ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಬ್ರೇಕ್ ಆಯಿತಾ. 4 ವಾರ ಆಯ್ತಲ್ಲ, ಇಷ್ಟೇ ಸಾಕು. ಇದಕ್ಕಿಂತ ಜಾಸ್ತಿ ಏನು ಬೇಡ. ಇದಕ್ಕಿಂತ ಎಕ್ಸ್ಟ್ರಾ ದಿನಗಳನ್ನು ನೀವೆಲ್ಲ ಬಿಟ್ಟು ಬಿಡಿ, ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ 50 + 50 100, 100 + 50 150 + 50, ಒಟ್ಟಿಗೆ ನಮಗೆ ಒಂದು ತಿಂಗಳಲ್ಲಿ 200 ರೂಪಾಯಿ ಸೇವಿಂಗ್ಸ್ ಆಯಿತು, ಆಯಿತಾ. ಇದು ಎಲ್ಲೋ ನಾವು ತಿಂದು ಹೋಗಿ ಅಥವಾ ಖರ್ಚಾಗಿ ಆ ಥರ ಹೋಗುವಂಥ ಹಣ ಇಲ್ಲಿ ಒಂದು 200 ರೂಪಾಯಿ ಸೇವಿಂಗ್ಸ್ ಆಯಿತು ಸ್ನೇಹಿತರೆ. ಮೊದಲ ತಿಂಗಳ ಸೇವಿಂಗ್ಸ್ 200 ರೂಪಾಯಿ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, 2ನೇ ತಿಂಗಳು ಫೆಬ್ರವರಿ. ಇಲ್ಲಿ ನಾನು ಸೋಮವಾರ ಮಂಗಳವಾರ ಎಲ್ಲ ಬರೆಯಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಆಲ್ರೆಡಿ ಆಗಿ ನಾನು ನಿಮಗೆ ಡಿಟೇಲಾಗಿ ಹೇಳಿದೆ. ಮತ್ತು ಇದೇ ರೀತಿ ಬರಿತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಹಾಗಾಗಿ ನಾನು ಶಾರ್ಟಾಗಿ ನಿಮಗೆ ತಿಳಿಸ್ತೇನೆ. ಇಲ್ಲಿ ನೋಡಿ, ಮೊದಲ ವಾರ ಆದಿತ್ಯವಾರ, 2ನೇ ವಾರ ಸೋಮವಾರ, 3, 4, 5, 6, 7 ಸೇಮ್ ಇದೇ ರೀತಿ. ಓಕೆ, ಇಲ್ಲಿ ಏನಿದೆ ಅದೇ ರೀತಿ ಇಲ್ಲಿ ಕೂಡ. ಓಕೆ, ಫಸ್ಟ್ ವೀಕ್ ಏನು ಆದಿತ್ಯವಾರ ಬೇಡ, 2, 3, 4 ವಾರ ಕೂಡ ಸೇವಿಂಗ್ಸ್ ಇಲ್ಲ. ಇವಾಗ ಇಲ್ಲಿ ವಾರದ 2ನೇ ದಿನ ನಮಗೆ ಸೋಮವಾರ ಬರುತ್ತೆ. ಸೋಮವಾರ ಇಲ್ಲಿ ನೋಡಿ, ನಾವು ಜನವರಿ ತಿಂಗಳಲ್ಲಿ ನಾವು ಸೋಮವಾರದ ದಿವಸ 10 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೇವೆ. ಇದೇ 10 ರೂಪಾಯಿಗೆ ಇನ್ನೂ 10 ರೂಪಾಯಿ ನೀವು ಸೇರಿಸಬೇಕು. ಏನಂತ ಹೇಳಿದರೆ 10 +
ಇಲ್ಲಿ ಮತ್ತೆ 10 ರುಪೀಸ್. ಅಂದರೆ ಏನು ಗೊತ್ತಾ, ಇಲ್ಲಿ ನಾವು ನೋಡಿ 10 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೇವೆ. ಇದಕ್ಕೆ ಇನ್ನೂ ಒಂದು 10 ರೂಪಾಯಿ ಸೇರಿಸೋದು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾವು ಹೆಣ್ಮಕ್ಳು ಹಾಲು ತರಲಿಕ್ಕಾಗಿರ್ಬೋದು, ತರಕಾರಿ ತರಲಿಕ್ಕಾಗಿರ್ಬೋದು, ಅಥವಾ ಬೇಕ್ರಿಗಳಿಗೆ ಈ ರೀತಿ ಹೋದಾಗ ಒಂದು 10-20 ರೂಪಾಯಿ ಉಳಿತದೆ. ಅದನ್ನು ನಾವು ಆದಷ್ಟು ಜಾಣ್ಮೆಯಿಂದ ನಾವು ಸೇವಿಂಗ್ಸನ್ನು ಮಾಡಬೇಕು. ಅದೆಲ್ಲ ನಮ್ಮ ಕೈಯಲ್ಲಿರೋದು ಸ್ನೇಹಿತರೆ. ನೋಡಿ, ಇಲ್ಲಿ ನಾವು 10 ರೂಪಾಯಿಯನ್ನು ಸೇವಿಂಗ್ಸ್ ಮಾಡಿದ್ದೇವೆ ಜನವರಿಯಲ್ಲಿ. ಇಲ್ಲಿ ನಾವು ಫೆಬ್ರವರಿಯಲ್ಲಿ ಏನು ಮಾಡಬೇಕು, ಇಲ್ಲಿ 10 ಪ್ಲಸ್ ಇಲ್ಲಿ 10, 20 ರೂಪಾಯಿ ಸೇವಿಂಗ್ಸ್ ಮಾಡುವ. ಓಕೆನಾ, 20 ರುಪೀಸ್. ಓಕೆನಾ. ಎರಡನೇ ದಿನ ಮಂಗಳವಾರ ಕೂಡ 20 ರೂಪಾಯಿ, ಬುಧವಾರ 20 ರೂಪಾಯಿ, ಗುರುವಾರ 20 ರೂಪಾಯಿ, ಶುಕ್ರವಾರ 20 ರೂಪಾಯಿ, ಶನಿವಾರ ಬೇಡ ಸ್ನೇಹಿತರೆ. ಓಕೆನಾ. ಇಲ್ಲಿ ಮತ್ತೆ ನೆಕ್ಸ್ಟ್ ಎರಡನೇ ವಾರಕ್ಕೆ ಬರುವ. ಓಕೆನಾ. ಆದಿತ್ಯವಾರ ಬೇಡ. ಇಲ್ಲಿ ಸೋಮವಾರ ಮತ್ತೆ 20 ರೂಪಾಯಿ. ಓಕೆನಾ. ಆಮೇಲೆ ಇಲ್ಲಿ ಮತ್ತೆ 20 ರೂಪಾಯಿ, ಮತ್ತೆ ಬುಧವಾರ 20 ರೂಪಾಯಿ, ಗುರುವಾರ 20 ರೂಪಾಯಿ, ಶುಕ್ರವಾರ 20 ರೂಪಾಯಿ, ಶನಿವಾರ ಬೇಡ. ಓಕೆ. ಇಲ್ಲಿ ನೆಕ್ಸ್ಟ್ ಫೆಬ್ರವರಿಯಲ್ಲಿ 3ನೇ ವಾರಕ್ಕೆ ಬರುವ. ಆವಾಗ ನಮಗೆ ಆದಿತ್ಯವಾರ ಸೇವಿಂಗ್ಸ್ ಇಲ್ಲ, ಮತ್ತೆ ರೂಟೀನ್ ಸ್ಟಾರ್ಟ್ ಆಗುತ್ತೆ. 20 ರೂಪಾಯಿ ಸೋಮವಾರ, ಮಂಗಳವಾರ 20 ರೂಪಾಯಿ, ಬುಧವಾರ 20 ರೂಪಾಯಿ, ಗುರುವಾರ 20 ರೂಪಾಯಿ, ಶುಕ್ರವಾರ 20 ರೂಪಾಯಿ, ಶನಿವಾರ ಸೇವಿಂಗ್ಸ್ ಇಲ್ಲ. ಫೆಬ್ರವರಿಯಲ್ಲಿ ಬಂತಪ್ಪ ಕೊನೆಯ ವಾರ ಅಲ್ವಾ, ಇಲ್ಲಿ ಆದಿತ್ಯವಾರ ಸೇವಿಂಗ್ಸ್ ಇಲ್ಲ. ಮತ್ತೆ ಸೋಮವಾರ ರೂಟೀನ್ ಸ್ಟಾರ್ಟ್. 20 ರೂಪಾಯಿ, ಮಂಗಳವಾರ 20, ಬುಧವಾರ 20, ಗುರುವಾರ 20, ಶುಕ್ರವಾರ 20, ಶನಿವಾರ ನಮಗಿಲ್ಲಿ ಬ್ರೇಕ್. ಆಯಿತಾ. ಸೆಕೆಂಡ್ 2 ತಿಂಗಳ ಸೇವಿಂಗ್ಸ್ ಕೂಡ ಆಯಿತು. ಹಾಗಿದ್ರೆ ನಾವು ಇಲ್ಲಿ 10 ರೂಪಾಯಿ ಸೇವಿಂಗ್ಸ್ ಮಾಡಿದ್ವಿ, ಇಲ್ಲಿ ನಾವು 20 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಇದ್ದೇವೆ ಅಲ್ವಾ. ಇಲ್ಲಿ 20 ರೂಪಾಯಿ, 20, 40, 60, 80, 100 ರೂಪಾಯಿ ಸ್ನೇಹಿತರೆ. ಇಲ್ಲಿ ನೋಡಿ, ನನಗೆ ಇಲ್ಲಿ ಪ್ಲೇಸ್ ಸಾಕಾಗ್ತಿಲ್ಲ, ಸಣ್ಣ ಮಾಡಿ ಬರೀತೇನೆ. 100 ರೂಪಾಯಿ. ಓಕೆನಾ. ಇಲ್ಲಿ ನೋಡಿ ಸ್ನೇಹಿತರೆ, 50 ರುಪೀಸ್, ಇಲ್ಲಿ 100, 100 ರೂಪಾಯಿ ಆಯಿತು. ಆಮೇಲೆ ಇಲ್ಲಿ ಮತ್ತೆ 5 ದಿನ ಸೇವಿಂಗ್ಸ್ ಮಾಡಿದ್ದೇವೆ. ಇಲ್ಲಿ 100 ಸೆಕೆಂಡ್ ವೀಕ್, 3ನೇ ವಾರ 100 ರೂಪಾಯಿ, 4ನೇ ವಾರ 100 ರೂಪಾಯಿ. ಟೋಟಲ್ ಎಷ್ಟಾಯಿತೋ ಈ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ನಮಗೆ 1, 2, 3, 4, 400 ರೂಪಾಯಿ ಆಯಿತು ಸ್ನೇಹಿತರೆ. ನೋಡಿ ಎಷ್ಟು ಖುಷಿ ಅಲ್ಲ ಇದು. ನಾವು ಎಲ್ಲೋ ನಾನು ಆಗ ಹೇಳಿದಾಗಿನೇ ತಿಂದು ಹೋಗುವಂಥ ಹಣ, ಅಥವಾ ಯಾರೋ ಒಬ್ಬರು ನಮ್ಮ ಜೊತೆ ಫ್ರೆಂಡ್ಸ್ ಸಿಕ್ಕಿದ್ರು, ಅಥವಾ ಆ ಕಡೆ ಈ ಕಡೆ ಹೋಗುವಾಗ ಚಿಲ್ಲರೆ ಸಿಗಲಿಲ್ಲ ಅಂತ ಹೇಳಿ ಒಂದು ಅಂಗಡಿಗಳಲ್ಲಿ ಚಾಕ್ಲೇಟ್ ತಿಂದು ಹೋಗುವಂತಹ ಇದೆಲ್ಲ ಹಣ, ಇದೆಲ್ಲ ನನಗೆಲ್ಲ ಅನುಭವ ಇದೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳಿದೆ. ಇಲ್ಲಿ ನೋಡಿ ಸ್ನೇಹಿತರೆ, 400 ರೂಪಾಯಿ ಆಯಿತು. ಇಲ್ಲಿ ನೋಡಿ 200 ರೂಪಾಯಿ, ಇಲ್ಲಿ 400 ರೂಪಾಯಿ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ನಾವು 3ನೇ ತಿಂಗಳ ನೋಡುವ. ಇಲ್ಲಿ ನೋಡಿ, 3ನೇ ತಿಂಗಳು ಯಾವುದು, ಮಾರ್ಚ್ ಅಲ್ವಾ. ಮಾರ್ಚ್. ಇಲ್ಲಿ ನಾನು ನಿಮಗೆ ಸ್ವಲ್ಪ ಜಸ್ಟ್ ಬರೆದು ತೋರಿಸ್ತೇನೆ, ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಹೇಳಿ. ಯಾಕಂತ ಹೇಳಿದರೆ ಹಣ ಸೇವಿಂಗ್ಸ್ ಮಾಡೋದು ನಮಗೆ ಹೆಣ್ಮಕ್ಳಿಗೆ, ನಾವು ಸೇವಿಂಗ್ಸ್ ಮಾಡ್ತಾ ಇರೋದೇ ಒಂದಕ್ಕೆ, ನಮಗೆ ಅದು ಖರ್ಚಾಗೋದೇ ಬೇರೆಕ್ಕೆ. ಆದರೆ ಇದು ಸಣ್ಣ ಸಣ್ಣ ಅಮೌಂಟ್ ಅಲ್ವಾ, 10-20 ರೂಪಾಯಿ. ಏನು ಸೇವಿಂಗ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಲೈನ್ಸ್ ಹಾಕ್ತೇನೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ 7 ವಾರಗಳು, 1, 2, 3, 4, 5, 6, 7. ಓಕೆನಾ. ಇಲ್ಲಿ ಆದಿತ್ಯವಾರ ಬೇಡ, ಸೋಮವಾರ ಮತ್ತೆ ಸ್ಟಾರ್ಟ್. ಇಲ್ಲಿ ನೋಡಿ 2 ತಿಂಗಳಾಯಿತು. ಇವಾಗ ನಮಗೆ 3ನೇ ತಿಂಗಳು, 3rd ಅಲ್ವಾ. 3ನೇ ತಿಂಗಳು ಅಂದಾಗ ಮಾರ್ಚ್ ಬರುತ್ತೆ. ಇಲ್ಲಿ ನೋಡಿ 10 ರೂಪಾಯಿ ಆಯಿತು, 20 ರೂಪಾಯಿ ಆಯಿತು. ಇಲ್ಲಿ ನಾವು 3ನೇ ತಿಂಗಳಿಗೆ ಫೆಬ್ರವರಿಯಲ್ಲಿ 20 ರೂಪಾಯಿ ಇತ್ತು, ಇಲ್ಲಿ ನಾವು ಮತ್ತೆ ಅದಕ್ಕೆ 10 ರೂಪಾಯಿ ನಾವು ಸೇರಿಸುವ. ಓಕೆನಾ. 20 ರೂಪಾಯಿ ಫೆಬ್ರವರಿಯಲ್ಲಿತ್ತು, 10 ರೂಪಾಯಿ ನಮಗೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಸೇರಿಸಬೇಕು. ಆಗ ನಾವು ಸೋಮವಾರ ಇಲ್ಲಿ 30 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೋಮವಾರ 30, ಮಂಗಳವಾರ 30, ಬುಧವಾರ 30, ಗುರುವಾರ 30, ಶುಕ್ರವಾರ 30, ಶನಿವಾರ ಬೇಡ, ಬ್ರೇಕ್. ಶನಿವಾರ ಮತ್ತು ನಾನು ಆಗ ಹೇಳಿದಾಗೇ ಆದಿತ್ಯವಾರ ಜಸ್ಟ್ ಒಂದು ದಿನದಲ್ಲಿ ನೀವು 30 ರೂಪಾಯಿ ಮಾತ್ರ ಸೇವಿಂಗ್ಸ್ ಮಾಡಲಿಕ್ಕೆ. ನೆಕ್ಸ್ಟ್ ನಾವು 2ನೇ ವಾರಕ್ಕೆ ಬರುವ. ಮಾರ್ಚ್ ತಿಂಗಳ 2ನೇ ವಾರ ಆದಿತ್ಯವಾರ ಮತ್ತೆ ಬ್ರೇಕ್ ನಮಗೆ. ಸೋಮವಾರ ಅದೇ ರೂಟೀನ್ ಸ್ಟಾರ್ಟ್. 30 ರೂಪಾಯಿ, ಮಂಗಳವಾರ 30, ಬುಧವಾರ 30, ಗುರುವಾರ 30, ಶುಕ್ರವಾರ 30, ಶನಿವಾರ ಮತ್ತೆ ಬ್ರೇಕ್ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಾವು 3ನೇ ವಾರಕ್ಕೆ ಬರುವ. ಶನಿವಾರ ಬ್ರೇಕ್ ಆಯಿತು, ಆದಿತ್ಯವಾರ ಬ್ರೇಕ್. ನೆಕ್ಸ್ಟ್ ಮತ್ತೆ ರೂಟೀನ್ ಸ್ಟಾರ್ಟ್. ಸೋಮವಾರದಿಂದ 30 ರೂಪಾಯಿ ಅಷ್ಟೇ. 30 ರೂಪಾಯಿಗಿಂತ ಜಾಸ್ತಿ ಹಾಕೋದು ಏನು ಬೇಡ ಸ್ನೇಹಿತರೆ.
ಇಷ್ಟೇ ಹಾಕಿ ನೀವು ನಾನು ಹೇಳುವಂತಹ ಮೆಥಡನ್ನು ಫಾಲೋ ಮಾಡಿ 78,000 ರೂಪಾಯಿ ಸೇವಿಂಗ್ಸ್, ಅದು ಮನೆಯಲ್ಲೇ. ಇಲ್ಲಿ ಮತ್ತೆ ಶನಿವಾರ ನಮಗೆ ಬ್ರೇಕ್. ನೆಕ್ಸ್ಟು 3ನೇ ತಿಂಗಳ ಕೊನೆಯ ವಾರ, ಮಾರ್ಚಿನ ಕೊನೆಯ ವಾರ ಆದಿತ್ಯವಾರ ಮತ್ತೆ ಬ್ರೇಕ್. ಸೋಮವಾರ ರುಟೀನ್ ಸ್ಟಾರ್ಟ್. 30 ರೂಪಾಯಿ, 30, 30, 30, 30. ಓಕೆ, ಶನಿವಾರ ಮತ್ತೆ ನಮಗೆ ಬ್ರೇಕ್. ಓಕೆನಾ? ಇಲ್ಲಿ ಮಾರ್ಚ್ ತಿಂಗಳ ಸೇವಿಂಗ್ಸ್ ಆಯಿತು. ಹಾಗಿದ್ರೆ ನಮಗೆ ಮಾರ್ಚ್ ತಿಂಗಳಲ್ಲಿ ಒಂದು ವಾರಕ್ಕೆ ಎಷ್ಟಾಗುತ್ತೆ? 5 ದಿನಕ್ಕೆ 1, 2, 3, 4, 5 ದಿನ ನಾವು 30 ರೂಪಾಯಿಯಾಗಿ ನಾವು ಸೇವಿಂಗ್ಸ್ ಮಾಡಿದ್ದೇವೆ. 150 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಒಂದು ವಾರದಲ್ಲಿ ನೋಡಿ 150 ರೂಪಾಯಿ ಅಲ್ವಾ? ಇಲ್ಲಿ ನೋಡಿ 50 ಇದ್ದದ್ದು ಇಲ್ಲಿ 150ಕ್ಕೆ ಬಂತು. 2ನೇ ವಾರ 150 ರೂಪಾಯಿ, 3ನೇ ವಾರ 150 ರೂಪಾಯಿ, 4ನೇ ವಾರ 150 ರೂಪಾಯಿ. ಓಕೆನಾ? ಓಕೆ, ಇಲ್ಲಿ ನಮಗೆ ಒಟ್ಟಿಗೆ 4 ವಾರದಲ್ಲಿ 150 ರೂಪಾಯಿ ಆಯಿತು. ಹಾಗಿದ್ರೆ 3ನೇ ತಿಂಗಳಲ್ಲಿ ನಮ್ಮ ಟೋಟಲ್ ಎಷ್ಟಾಯಿತು? 150 ಇಂಟು 4 ಅಂದರೆ 600 ರೂಪಾಯಿ ಆಯಿತು ಸ್ನೇಹಿತರೆ. ಇಷ್ಟು ಹೇಳಿ 600 ರೂಪಾಯಿ ಅಲ್ವಾ? ಇಷ್ಟು ಖುಷಿ ಆಗೋದಿಲ್ವಾ? ಒಂದು ತಿಂಗಳಲ್ಲಿ 600 ರೂಪಾಯಿ ನಮಗೆ ಇಲ್ಲಿ ಸೇವಿಂಗ್ಸ್ ಆಯಿತು. ಇಲ್ಲಿ ನೋಡಿ, ಜನವರಿ ಆಯಿತು, ಫೆಬ್ರವರಿ ಆಯಿತು, 3ನೇ ತಿಂಗಳು ಮಾರ್ಚ್ ಆಯಿತು. ಇನ್ನು ನೆಕ್ಸ್ಟ್ ಬರುವಂಥದ್ದು ನಮಗೆ ಏಪ್ರಿಲ್ ಅಲ್ವಾ? 4th 4ನೇ ತಿಂಗಳು ಯಾವುದು? ಏಪ್ರಿಲ್ ಅಲ್ವಾ? ಏಪ್ರಿಲ್ ತಿಂಗಳಲ್ಲಿ ಮತ್ತೆ ನಮ್ಮ ರುಟೀನ್ ಸ್ಟಾರ್ಟ್ ಮಾಡಬೇಕು. 7 ವಾರಗಳು: ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಇಷ್ಟೇ. ಓಕೆನಾ? ಇಲ್ಲಿ ನಮಗೆ ಏಪ್ರಿಲ್ ತಿಂಗಳ ಮೊದಲ ಆದಿತ್ಯವಾರ ಬ್ರೇಕ್. ಎಲ್ಲ ತಿಂಗಳಲ್ಲೂ ಅಷ್ಟೇ ಸ್ನೇಹಿತರೆ, ಆದಿತ್ಯವಾರ ಮತ್ತು ಶನಿವಾರ ನಮಗೆ ಮನಿ ಸೇವಿಂಗ್ಸ್ ಇಲ್ಲ. ಇಲ್ಲಿ ನೋಡಿ, ನಾವು 20 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಹೋದ್ವಿ. 30 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಹೋದ್ವಿ. ಇಲ್ಲಿ ಮಾರ್ಚ್ ತಿಂಗಳಲ್ಲಿ 30 ರೂಪಾಯಿ ಮಾತ್ರ ಇತ್ತು. ಇಲ್ಲಿ 30 ರೂಪಾಯಿಗೆ ಮತ್ತೆ 10 ರೂಪಾಯಿ ಸೇವಿಂಗ್ಸ್, ಮತ್ತೆ 10 ರೂಪಾಯಿ ಆ್ಯಡ್ ಮಾಡಬೇಕು. ಟೋಟಲ್ ಎಷ್ಟಾಯಿತು? 40 ರೂಪಾಯಿ. ನಾವಿವಾಗ ನೋಡಿ 30 ರೂಪಾಯಿ ಸೇವಿಂಗ್ಸ್ ಮಾಡಿದವರಿಗೆ ಮತ್ತು ನಮಗೆ ಏನು ಅನಿಸುತ್ತೆ? ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ನಾವು 40 ರೂಪಾಯಿ ಸೇವಿಂಗ್ಸ್ ಮಾಡಬೇಕು. ಏಪ್ರಿಲ್ ತಿಂಗಳ ಮೊದಲ ವಾರದ ಮೊದಲ ದಿನದ ಸೇವಿಂಗ್ಸ್ ನಮಗೆ 40 ರೂಪಾಯಿ ಆಯಿತು. ಆಯಿತಾ? ನೆಕ್ಸ್ಟ್ ಮಂಗಳವಾರದ ದಿನ 40, ಬುಧವಾರದ ದಿನ 40, ಗುರುವಾರದ ದಿನ 40, ಶುಕ್ರವಾರದ ದಿನ 40, ಶನಿವಾರ ಮತ್ತೆ ನಮಗೆ ಬ್ರೇಕ್ ಆಯಿತು. ಓಕೆನಾ? ನೆಕ್ಸ್ಟ್ ಏಪ್ರಿಲ್ ತಿಂಗಳ 2ನೇ ವಾರ ಆದಿತ್ಯವಾರ ನಮಗೆ ಮತ್ತೆ ಬ್ರೇಕ್. ಮತ್ತೆ ಅದೇ ರೂಟೀನ್ ಸ್ಟಾರ್ಟ್. 40, 40, 40, 40, ಎಗೇನ್ 40. ಮತ್ತೆ ನಮಗೆ ಶನಿವಾರ ಮತ್ತೆ ಬ್ರೇಕ್ ಸ್ನೇಹಿತರೆ. ನೆಕ್ಸ್ಟ್ ನಮಗೆ 3ನೇ ವಾರ ಸ್ಟಾರ್ಟ್ ಆಗುತ್ತೆ ನಮ್ಮ ಸೇವಿಂಗ್ಸ್. ಮತ್ತೆ ಆದಿತ್ಯವಾರ ನಮಗೆ ಬ್ರೇಕ್. ಇಲ್ಲಿ ನಮಗೆ ಮತ್ತೆ 40 ರೂಪಾಯಿ, 40 ರೂಪಾಯಿ ಮಂಗಳವಾರ, ಬುಧವಾರ 40, ಗುರುವಾರ 40, ಶುಕ್ರವಾರ 40. ಓಕೆನಾ? ಶನಿವಾರ ಮತ್ತೆ ಬ್ರೇಕ್ ಸ್ನೇಹಿತರೆ. ನೆಕ್ಸ್ಟ್ ರುಟೀನ್ ಸ್ಟಾರ್ಟ್. 4ನೇ ವಾರ ಆಯಿತು, ಕೊನೆಯ ವಾರ, ಏಪ್ರಿಲ್ ತಿಂಗಳ ಕೊನೆಯ ವಾರ. ಮತ್ತೆ 40 ರೂಪಾಯಿ ಸ್ಟಾರ್ಟ್. 2ನೇ ದಿನ, 4ನೇ ದಿನ, 5ನೇ ದಿನ, 6ನೇ ದಿನ, 7ನೇ ದಿನ ನಮಗೆ ಮತ್ತೆ ಬ್ರೇಕ್. ಇಲ್ಲಿ ನಮ್ಮದು ಏಪ್ರಿಲ್ ತಿಂಗಳ ಟೋಟಲ್ ಸೇವಿಂಗ್ಸ್ ಆಯಿತು ಸ್ನೇಹಿತರೆ. ಈಗ ನಮಗೆ ಒಂದು ವಾರದಲ್ಲಿ 40 ರೂಪಾಯಿ ಆಗಿ ಎಷ್ಟಾಯಿತು? ಒಂದು ವಾರದಲ್ಲಿ ನಾವು 200 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೇವೆ ನೋಡಿ. ಇಲ್ಲಿ ಮೊದಲ ವಾರದಲ್ಲಿ 50 ರೂಪಾಯಿ ಇತ್ತು. 50ರಿಂದ ಹೋಗಿ ಇಲ್ಲಿ ನಾವು 200 ರೂಪಾಯಿವರೆಗೆ ಬಂದ್ವಿ ಸ್ನೇಹಿತರೆ. 200 ರೂಪಾಯಿ. ಸೆಕೆಂಡ್ ವೀಕಲ್ಲಿ 200, 3ನೇ ವಾರ 200, 4ನೇ ವಾರ 200. ಈ 200, 200, 200 4 ವಾರದಲ್ಲಿ ನಾವು 200 ರೂಪಾಯಿಯಾಗಿ ಸೇವ್ ಮಾಡ್ತಾ ಹೋದಾಗೆ ನಮಗೆ ಇಲ್ಲಿ ಎಷ್ಟಾಗುತ್ತೆ? ನಮಗೆ 4ನೇ ವಾರಕ್ಕೆ 800 ರೂಪಾಯಿ ಆಗುತ್ತೆ. ಕೊನೆಯ ತಿಂಗಳಲ್ಲಿ 800 ರೂಪಾಯಿ ಸೇವಿಂಗ್ಸ್ ಸ್ನೇಹಿತರೆ. ನೋಡಿ ಅಲ್ವಾ? ನೋಡುವಾಗಂತೂ ಖುಷಿ ಅಂತ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಬರುವ 5ನೇ ತಿಂಗಳು. ಇಲ್ಲಿ ನಮಗೆ 5ನೇ ತಿಂಗಳು ಮೇ ಬರುತ್ತೆ. ಇಲ್ಲಿ ಮತ್ತೆ ನಮ್ಮ ರುಟೀನ್ ಸ್ಟಾರ್ಟ್ ಆಗುತ್ತೆ.
ಮೊದಲ ವಾರ ಮೊದಲ ವಾರದ 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ, 6ನೇ ದಿನ, 7ನೇ ದಿನ. ಓಕೆನಾ. ಮೇ ತಿಂಗಳ ವಾರದ ಮೊದಲನೇ ದಿನ ಆದಿತ್ಯವಾರ ನಮಗೆ ಬ್ರೇಕ್. ಓಕೆನಾ. ನೆಕ್ಸ್ಟ್ ಇಲ್ಲಿ ನಾವು ಎಷ್ಟು ಸೇವಿಂಗ್ಸ್ ಮಾಡಬೇಕು? ಇಲ್ಲಿ ನಾವು 40 ರೂಪಾಯಿ, ಏಪ್ರಿಲ್ ತಿಂಗಳಲ್ಲಿ 40 ರೂಪಾಯಿ ನಾವು ಸೇವಿಂಗ್ಸ್ ಮಾಡಿದ್ದೇವೆ. ಈ 40 ರೂಪಾಯಿಗೆ ಮತ್ತೆ ಒಂದು 10 ರೂಪಾಯಿ ಸೇರಿಸುವ. ಎಷ್ಟಾಯಿತು ಸ್ನೇಹಿತರೆ? 50 ರುಪೀಸ್. 50 ರೂಪಾಯಿ 5ನೇ ತಿಂಗಳಲ್ಲಿ ನಮ್ಮ ಮೊದಲ ವಾರದ ಮೊದಲ 2ನೇ ದಿನದ ಸೇವಿಂಗ್ಸ್ 50 ರೂಪಾಯಿ. ಸ್ನೇಹಿತರೆ, ನಮಗೆ ಒಂದು 50 ರೂಪಾಯಿ ಸೇವಿಂಗ್ಸ್ ಮಾಡೋದು ನನ್ನ ಲೆಕ್ಕದಲ್ಲಿ ಅಷ್ಟು ಒಂದು ದೊಡ್ಡ ಬರ್ಡನ್ ಅಂತ ನನಗೆ ಅನಿಸೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಹೆಣ್ಮಕ್ಳು, ಹೆಚ್ಚಿನ ಹೆಣ್ಮಕ್ಳು ದಿನಸಿ ತರೋದಕ್ಕಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಾಲುಗಳನ್ನು ಈ ರೀತಿಯೆಲ್ಲ ತರಲಿಕ್ಕೆ ವಾರದಲ್ಲಿ ಒಂದು 2-3 ಬಾರಿ ಆದರೂ ಮಾರ್ಕೆಟಿಗೆ ಹೋಗ್ತಾ ಇರ್ತೀರಿ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇರ್ತೀರಿ. ಆವಾಗೆಲ್ಲ ಈ ಅಮೌಂಟು ಎಲ್ಲೋ ಒಂದು ಖರ್ಚಾಗಿ ಹೋಗುವಂತಹ ಹಣ. ನೀವು ತಗೊಳ್ಳುವಂತಹ ವಸ್ತಲ್ಲಿ ಒಂದು 50 ರೂಪಾಯಿ ಉಳಿಸಿ ಸ್ನೇಹಿತರೆ, ಅದನ್ನು ಸೇವಿಂಗ್ಸ್ ಮಾಡಿ ನೋಡಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ 5ನೇ ತಿಂಗಳ ಮೊದಲ ವಾರದ 3ನೇ ದಿನ 50 ರೂಪಾಯಿ, 4ನೇ ದಿನ 50 ರೂಪಾಯಿ, 5ನೇ ದಿನ 50 ರೂಪಾಯಿ, 6ನೇ ದಿನ 50 ರೂಪಾಯಿ. ನೆಕ್ಸ್ಟ್ ಶನಿವಾರ ಬಂದಾಗ ನಮಗೆ ಮತ್ತೆ ಬ್ರೇಕ್. ಓಕೆ. ಎಲ್ಲ ತಿಂಗಳಲ್ಲೂ ಅಷ್ಟೇ ಸ್ನೇಹಿತರೆ, ವಾರದಲ್ಲಿ 2 ದಿನ ನಮಗೆ ನಾನು ಆಗ ಹೇಳಿದಾಗೇ ಬ್ರೇಕ್. ಮತ್ತೆ ನಮಗೆ 5ನೇ ತಿಂಗಳ 2ನೇ ವಾರ ಆದಿತ್ಯವಾರ ಮತ್ತೆ ಬ್ರೇಕ್. ಮತ್ತೆ 50 50 50 50 50. ಓಕೆ. ಮತ್ತೆ ಬ್ರೇಕ್ 7ನೇ ದಿನ. ಮೇ ತಿಂಗಳ 3ನೇ ವಾರ ಆದಿತ್ಯವಾರ ಮತ್ತೆ ಬ್ರೇಕ್. ಮೊದಲ ವಾರ ಸೋಮವಾರ, ಮಂಗಳವಾರ, ಬುಧವಾರ 50, ಗುರುವಾರ 50, ಶುಕ್ರವಾರ 50, ಮತ್ತೆ ನಮಗೆ ಶನಿವಾರ ಬ್ರೇಕ್. ಓಕೆನಾ. ಇಲ್ಲಿ ನೆಕ್ಸ್ಟ್ ನಮಗೆ ಕೊನೆಯ ವಾರ, ಮೇ ತಿಂಗಳ ಕೊನೆಯ ವಾರ ಆದಿತ್ಯವಾರ, ಕೊನೆಯ ಸೋಮವಾರ 50 ರೂಪಾಯಿ, ಮಂಗಳವಾರ 50 ರೂಪಾಯಿ, ಬುಧವಾರ 50 ರೂಪಾಯಿ, ಗುರುವಾರ 50 ರೂಪಾಯಿ. ಫೈನಲಿ ಮೇ ತಿಂಗಳ 50 ರೂಪಾಯಿ ಸೇವಿಂಗ್ಸ್ ಇಲ್ಲಿಗೆ ಆಯಿತು. ನೆಕ್ಸ್ಟ್ ಶನಿವಾರ ಮತ್ತೆ ಬ್ರೇಕ್ ಅಲ್ವಾ. ಇಲ್ಲಿಗೆ ನಮಗೆ ಮೇ ತಿಂಗಳ ಸೇವಿಂಗ್ಸ್ ಆಯಿತು. ಇಲ್ಲಿ ಕೊನೆಯ ತಿಂಗಳ 4ನೇ ವಾರದ 6ನೇ ವಾರದ ಸೇವಿಂಗ್ಸ್ ಕಂಪ್ಲೀಟ್ ಆಯಿತು. 6ನೇ ದಿನದ ನಮಗೆ ಸೇವಿಂಗ್ಸ್ ಕಂಪ್ಲೀಟ್ ಆಯಿತು. ಇಲ್ಲಿಗೆ ಮತ್ತೆ ಒಂದು ವೇಳೆ 5th ವಾರ ಇದ್ದರೆ ನೀವು ಅಲ್ಲಿ ಸೇವಿಂಗ್ಸ್ ಮಾಡೋದೇ ಬೇಡ, ಎಲ್ಲ ನೀವು ಬ್ರೇಕ್ ತಗೊಳ್ತಾ ಹೋಗಿ ಸ್ನೇಹಿತರೆ. ಮತ್ತೆ ಉಳಿದಂತಹ ಬೇರೆ ಒಂದು ವಾರ ಬಂದರು ಎಕ್ಸ್ಟ್ರಾ, ಅಂದರೆ ನಿಮಗೀಗ 5ನೇ ವಾರ ಬಂದರೆ ಅಲ್ಲಿ ನಿಮಗೆ 7 ದಿನ ಸೇವಿಂಗ್ಸ್ ಆಗ್ತದೆ. ಅಲ್ಲಿ ನೀವು ಸೇವಿಂಗ್ಸ್ ಮಾಡೋದು ಬೇಡ, ಅದನ್ನೆಲ್ಲ ನೀವು ಬ್ರೇಕ್ ಮಾಡಿ. ಅಲ್ಲೆಲ್ಲ ನೀವು ಸೇವಿಂಗ್ಸ್ ಮಾಡೋದು ಬೇಡ. ಇಷ್ಟು ವಾರದಲ್ಲಿ ನೀವು ಜಸ್ಟ್ ಒಂದು 1 2 3 4 5 ದಿನ ನೀವು ಸೇವಿಂಗ್ಸ್ ಮಾಡಿದರೆ ಸಾಕಾಗುತ್ತೆ. ಓಕೆನಾ. ಈಗ ನಾವು ಮೇ ತಿಂಗಳಲ್ಲಿ ಒಟ್ಟಿಗೆ ವಾರದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ವಾರದಲ್ಲಿ ನಾವು 250 ರೂಪಾಯಿ ಮಾಡಿದ್ದೇವೆ ಸ್ನೇಹಿತರೆ. 50 ಇದ್ದದ್ದು 250 ರೂಪಾಯಿಗೆ ಬಂತು. ಓಕೆನಾ. ಜಸ್ಟ್ 50 ರುಪೀಸಿಂದ. 2ನೇ ವಾರ 250, 3ನೇ ವಾರ 250, 4ನೇ ವಾರ 250. ಓಕೆನಾ. 4 ವಾರ ನಾವು ಸೇವಿಂಗ್ಸ್ ಮಾಡ್ತಾ ಬಂದ್ವಿ. 250 250ರಾಗಿ 250 ಇಂಟು ನಾವು 4 ಏನು ವಾರದಲ್ಲಿ ಅಂತ ಹೇಳಿದರೆ, ನಾವು ಟೋಟಲ್ ಆಗಿ ಮೇ ತಿಂಗಳಲ್ಲಿ ಸೇವಿಂಗ್ಸ್ ಮಾಡಿದ್ದು ಸ್ನೇಹಿತರೆ 1000. ಫೈನಲಿ ನಾವು 1000 ಸೇವಿಂಗ್ಸ್ ಮಾಡಿದ್ದೇವೆ ಸ್ನೇಹಿತರೆ ಒಂದು ತಿಂಗಳಲ್ಲಿ. ಜಸ್ಟ್ 50 ರೂಪಾಯಿಯಿಂದ 1000. ಈ 50 ರೂಪಾಯಿ ಎಲ್ಲೋ ತಿಂದು ಹೋಗುವ, ಅಥವಾ ತಿಂದು ಹೋದರೆ ಪರವಾಗಿಲ್ಲ, ಬಟ್ ತಿನ್ನುವುದರಲ್ಲೂ ನಾವು ಒಂದು ಸ್ವಲ್ಪ ಉಳಿತಾಯ ಮಾಡಬೇಕು ಸ್ನೇಹಿತರೆ. ಇವತ್ತು ತಿಂದು ನಾಳೆ ಇಲ್ಲ ಅಂತ ಆಗಬಾರ್ದು. ನಾಳೆಗೂ ಉಳಿಬೇಕು ಅಂತಂದರೆ ನಾವು ಈ ರೀತಿ ಸೇವಿಂಗ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಕೇವಲ ವಾರದಲ್ಲಿ 5 ದಿನ ಸೇವಿಂಗ್ಸ್ ಮಾಡಿ ತಿಂಗಳಲ್ಲಿ 1000 ನೀವು ಉಳಿತಾಯ ಹಾಗಿದ್ರೆ ನೀವು ತುಂಬ ಜಾಣ್ಮೆ ಹೆಣ್ಮಕ್ಳು ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ 5th ಆಯ್ತಲ್ಲ. ನೆಕ್ಸ್ಟ್ ನಮಗೆ ಬರುವಂಥದ್ದು 6ನೇ ತಿಂಗಳು ಯಾವುದಿರುತ್ತೆ ಸ್ನೇಹಿತರೆ? ಮೇ ಆದಮೇಲೆ ನಮಗೆ ಬರುವುದು 6th ಅಲ್ಲಿ ಜೂನ್ ಅಲ್ವಾ. ಜೂನ್ ತಿಂಗಳು. ಜೂನ್ ತಿಂಗಳಲ್ಲಿ 6ನೇ ತಿಂಗಳಲ್ಲಿ ನಮಗೆ ಮತ್ತೆ ನಮ್ಮ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಆದಿತ್ಯವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸ್ನೇಹಿತರೆ.
ಜೂನ್ ತಿಂಗಳ ಮೊದಲ ವಾರದ ಮೊದಲ ಆದಿತ್ಯವಾರ ನಮಗೆ ಬ್ರೇಕ್ ಆಯಿತಾ, ಬೇಡ. ಹಾಗಿದ್ರೆ ಇಲ್ಲಿ ನಾವು ಮೊದಲ ವಾರದ ಸೋಮವಾರದ ದಿನ ನಾವು ಎರಡನೇ ದಿನ, ಮೊದಲ ವಾರದ ಎರಡನೇ ದಿನ ಎಷ್ಟು ಸೇವಿಂಗ್ಸ್ ಮಾಡಬೇಕು? ಇಲ್ಲಿ ನಾವು ಮೇ ತಿಂಗಳಲ್ಲಿ 50 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೇವೆ. ಈ 50 ರೂಪಾಯಿಗೆ ಮತ್ತೆ 10 ರೂಪಾಯಿ ಸೇರಿಸಿ ಸ್ನೇಹಿತರೆ, ಎಷ್ಟಾಯಿತು? 60 ರೂಪಾಯಿ ಆಯಿತು ಅಲ್ವಾ. ಇಲ್ಲಿ ನಾವು ಜೂನ್ ತಿಂಗಳ ಮೊದಲ ವಾರದ ಎರಡನೇ ದಿನ 60 ರೂಪಾಯಿ. ನಮಗೊಂದು ಹುಮ್ಮಸ್ಸು ಬರುತ್ತೆ ಸ್ನೇಹಿತರೆ. ನಿಮಗೆ ಅನಿಸ್ಬೋದು ಇವರು ಎಂತ 10 ರೂಪಾಯಿ ಹೆಚ್ಚು ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಸ್ನೇಹಿತರೆ, ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇದನ್ನು ನಾನು ಸುಮಾರು 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೇನೆ. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಇದು ನಾನು ಈ ಮೆಥಡನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸ್ನೇಹಿತರೆ. ಅದನ್ನು ನಾನು ಇನ್ಸ್ಪೈರ್ ಆಗಿ ನಾನು ಕೂಡ ಅದೇ ಮೆಥಡನ್ನು ಫಾಲೋ ಮಾಡಿ ನನಗೆ ಅದರಲ್ಲಿ ಸಕ್ಸಸ್ ಆಗಿದೆ. ಹಾಗಾಗಿ ನಾನು ಈ ಮೆಥಡನ್ನು ನಿಮಗೆ ಕೂಡ ತಿಳಿಸ್ತಾ ಇದ್ದೇನೆ. ಎರಡನೇ ವಾರ 60 ರೂಪಾಯಿ, ಮೂರನೇ ವಾರ 60 ರೂಪಾಯಿ, ನಾಲ್ಕನೇ ವಾರ, ಐದನೇ ವಾರ 60 ರೂಪಾಯಿ, ಆರನೇ ವಾರ 60 ರೂಪಾಯಿ, ಎಗೇನ್ 7ನೇ ವಾರ ನಮಗೆ ಬ್ರೇಕ್, ಶನಿವಾರದ ದಿನ ಬ್ರೇಕ್. ಮತ್ತು ಜೂನ್ ತಿಂಗಳ 2ನೇ ವಾರ ಆದಿತ್ಯವಾರ ಮತ್ತೆ ನಮಗೆ ಬ್ರೇಕ್. ಎರಡನೇ ದಿನ ನಮಗೆ ಎರಡನೇ ವಾರದ ಎರಡನೇ ದಿನ 60 ರೂಪಾಯಿ ಮತ್ತೆ ಸ್ಟಾರ್ಟ್. ಎರಡನೇ ದಿನ, ಮೂರನೇ ದಿನ, ನಾಲ್ಕನೇ ದಿನ 60, ಐದನೇ ದಿನ 60, ಮತ್ತೆ ನಮಗೆ ಶನಿವಾರದ ದಿನ ಮತ್ತೆ ನಮಗೆ ಬ್ರೇಕ್ ಸ್ನೇಹಿತರೆ. ಬೇಡ, ಈ ದಿನ ಸೇವಿಂಗ್ಸ್ ಮಾಡೋದೇ ಬೇಡ ನೀವು. ನೆಕ್ಸ್ಟ್ ಜೂನ್ ತಿಂಗಳ 3ನೇ ವಾರದ ಮೊದಲ ದಿನ ಆದಿತ್ಯವಾರ ಮತ್ತೆ ನಮಗೆ ಬ್ರೇಕ್. ಮತ್ತೆ ಇಲ್ಲಿ 60 ರೂಪಾಯಿ ಸೇವಿಂಗ್ಸ್ ಎಗೇನ್. ಪ್ರತಿನಿತ್ಯ ನಾವು 60 ರೂಪಾಯಿ ಹಾಕ್ತಾ ಬರೋದು, ಹೋಯ್ತಾ. ಇಲ್ಲಿ ನೆಕ್ಸ್ಟ್ ಮತ್ತೆ ನಮಗೆ ಶನಿವಾರದ ದಿನ ಬ್ರೇಕ್. ನೆಕ್ಸ್ಟ್ ಜೂನ್ ತಿಂಗಳ ನಮಗೆ ಕೊನೆಯ ವಾರ ಬಂತಪ್ಪ. ಅಲ್ಲಿ ನಮಗೆ ಕೊನೆಯ ವಾರದ ಆದಿತ್ಯವಾರ ಮತ್ತೆ ಬ್ರೇಕ್. ಮತ್ತೆ 60 ರೂಪೀಸ್ ಅದೇ ಸ್ಟಾರ್ಟ್ ಆಗುತ್ತೆ. ಮಂಗಳವಾರ 60, ಬುಧವಾರ 60, ಗುರುವಾರ 60, ಶುಕ್ರವಾರ 60, ಶನಿವಾರ ಮತ್ತೆ ನಮಗೆ ಬ್ರೇಕ್ ಆಯಿತು. ಓಕೆನಾ. ಹಾಗಿದ್ರೆ ನಾವು ಇಲ್ಲಿ ನೋಡಿ, ನಮ್ಮದು ಇಲ್ಲಿ ಜೂನ್ ತಿಂಗಳ ಸೇವಿಂಗ್ಸ್ ಆಗ್ತಾ ಬಂತು ಅಲ್ವಾ. ಇಲ್ಲಿ 7 ದಿನ ಇದೆ, ಕೇವಲ 5 ದಿನ ಸೇವಿಂಗ್ಸ್. ಇಲ್ಲಿ ನಮ್ಮ ಜೂನ್ ತಿಂಗಳ ಸೇವಿಂಗ್ಸ್ ಕೂಡ ಆಗ್ತಾ ಬಂತು. ಹಾಗಿದ್ರೆ ನಾವು ಜೂನ್ ತಿಂಗಳಲ್ಲಿ ಒಂದು ವಾರದಲ್ಲಿ ದುಡಿದಂತಹ ಹಣ ಎಷ್ಟು? 60 ರೂಪಾಯಿ. ಹಾಗೆ 5 ದಿನ ಅಂತಂದರೆ 300 ರೂಪಾಯಿ. ಮೊದಲ ವಾರದಲ್ಲಿ, ಎರಡನೇ ವಾರದಲ್ಲಿ 300, ಮೂರನೇ ವಾರದಲ್ಲಿ 300, ನಾಲ್ಕನೇ ವಾರದಲ್ಲಿ 300. ಓಕೆನಾ. 300ರ ಹಾಗೆ ನಾವು ಒಟ್ಟು ನಾವು 4 ವಾರ ಸೇವಿಂಗ್ಸ್ ಮಾಡ್ತಾ ಬಂದರೆ, 300ರ ಹಾಗೆ 4 ವಾರ ಸೇವಿಂಗ್ಸ್ ಮಾಡ್ತಾ ಬಂದರೆ ಟೋಟಲ್ ನಮಗೆ 1200 ರೂಪಾಯಿ ಸ್ನೇಹಿತರೆ. 1200 ರೂಪಾಯಿ ಆಯ್ತಲ್ಲ. 50 ರೂಪಾಯಿ 200 ರೂಪಾಯಿ ಇದ್ದದ್ದು ಇಲ್ಲಿ ನಮಗೆ 1200 ರೂಪಾಯಿವರೆಗೆ ಬಂತು. ನೆಕ್ಸ್ಟ್ ನಮಗೆ ಜೂನ್ ತಿಂಗಳಾಯ್ತಲ್ಲ. ನೆಕ್ಸ್ಟ್ ನಾವು ಜುಲೈಗೆ ಬರುವ. ಇಲ್ಲಿ ಪೇಜ್ ಫುಲ್ ಆಯಿತು. ನೆಕ್ಸ್ಟ್ ನಾನು ಪೇಜ್ ಟರ್ನ್ ಮಾಡ್ತೇನೆ. 6ನೇ ತಿಂಗಳಾದ ನಂತರ ನಮಗೆ ಬರುವುದು 7ನೇ ತಿಂಗಳು. ನಾವು ಜೂನಲ್ಲಿ 60 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಇದ್ವಿ ಅಲ್ವಾ. ಇವಾಗ ನಮಗೆ 7ನೇ ತಿಂಗಳು ಜುಲೈ 10 ರೂಪಾಯಿ, ಮತ್ತೆ 10 ರೂಪಾಯಿ ಅದಕ್ಕೆ ಆ್ಯಡ್ ಮಾಡುವ ಸ್ನೇಹಿತರೆ. ಎಷ್ಟಾಯಿತು? 70 ರೂಪಾಯಿ ಆಯಿತು ಅಲ್ವಾ. ಇಲ್ಲಿ ನಾವು ಫಸ್ಟ್ ಇದೆ 1 2 3 ಇಲ್ಲಿ ನಾನು ನಂಬರ್ಸ್ ಬರೀತಾ ಹೋಗ್ತೇನೆ, ಅಂದರೆ ವಾರಗಳದು. ಇಲ್ಲಿ ನೋಡಿ, ಜುಲೈ ತಿಂಗಳ ಮೊದಲ ವಾರದ ಮೊದಲ ದಿನ ಆದಿತ್ಯವಾರ ನಮಗೆ ಬ್ರೇಕ್. ನಾನು ಆಗ ಹೇಳಿದಾಗೇನೆ ಇಲ್ಲಿ ನೋಡಿ, ನಾವು ಜೂನ್ ತಿಂಗಳಲ್ಲಿ 60 ರೂಪಾಯಿ ಸೇವಿಂಗ್ಸ್ ಮಾಡಿದ್ವಿ. ಅದಕ್ಕೆ ಇನ್ನೂ ಒಂದು 10 ರೂಪಾಯಿ ಆ್ಯಡ್ ಮಾಡಿದ್ವಿ. ಜಾಸ್ತಿ ಬೇಡ ಸ್ನೇಹಿತರೆ, 10 ರೂಪಾಯಿ ಸಾಕಾಗುತ್ತೆ. 10 ರೂಪಾಯಿ 60 ರೂಪಾಯಿ ಪ್ಲಸ್ 10 70 ರೂಪಾಯಿ. ಜುಲೈ ತಿಂಗಳ ಮೊದಲ ವಾರದ ಎರಡನೇ ದಿನ ನಾವಿಲ್ಲಿ 70 ರೂಪಾಯಿ. ಸೋಮವಾರದ ದಿನ 70, ಮಂಗಳವಾರದ ದಿನ 70, ಬುಧವಾರದ ದಿನ 70, ಗುರುವಾರದ ದಿನ 70, ಶುಕ್ರವಾರದ ದಿನ 70. ಅದೇ ಶನಿವಾರ ನಮಗೆ ಬ್ರೇಕ್. ಬೇಡ, ಆ ದಿನ ನಾವು ಸೇವಿಂಗ್ಸ್ ಮಾಡೋದೇ ಬೇಡ. ನೆಕ್ಸ್ಟ್ ಜುಲೈಯಲ್ಲಿ ಎರಡನೇ ವಾರದ ಮೊದಲ ಆದಿತ್ಯವಾರ ಬ್ರೇಕ್. ಎಗೇನ್ 70 ರೂಪಾಯಿ ಸೋಮವಾರ, ಮಂಗಳವಾರ 70, ಬುಧವಾರ 70, ಗುರುವಾರ 70, ಶುಕ್ರವಾರ 70, ಶನಿವಾರ ಮತ್ತೆ ನಮಗೆ ಬ್ರೇಕ್. ಓಕೆನಾ. ನೆಕ್ಸ್ಟ್ ಜುಲೈ ತಿಂಗಳ 3ನೇ ವಾರದ ಮೊದಲ ಆದಿತ್ಯವಾರ ಮತ್ತೆ ನಮಗೆ ಬ್ರೇಕ್. ಸೋಮವಾರದ ದಿನ 70 ರೂಪಾಯಿ, 70 ರೂಪಾಯಿ, ಮಂಗಳವಾರದ ದಿನ 70 ರೂಪಾಯಿ,
ಬುಧವಾರ 70, ಗುರುವಾರ 70, ಶುಕ್ರವಾರ 70, ಶನಿವಾರ ಎಗೇನ್ ಮತ್ತೆ ನಮಗೆ ಬ್ರೇಕ್ ಆಯ್ತಪ್ಪ. ಜುಲೈ ತಿಂಗಳ 4 ವಾರದ ಇಲ್ಲಿ ಒಂದುಂಟು ನೋಡಿ, 4 ಇಲ್ಲಿ ಕೊನೆಯ ವಾರದ ಆದಿತ್ಯವಾರ ಮತ್ತೆ ಬ್ರೇಕ್ ನಮಗೆ, ಮತ್ತೆ ಸ್ಟಾರ್ಟ್ 70 ರೂಪಾಯಿ, 70, ಬುಧವಾರ 70, ಗುರುವಾರ 70, ಶುಕ್ರವಾರ 70, ಶನಿವಾರ ಮತ್ತೆ ನಮಗೆ ಬ್ರೇಕ್. ಇಲ್ಲಿ ನೋಡಿ, ಒಂದು ದಿನದಲ್ಲಿ ನಾವು 10 ರೂಪಾಯಿ ಇದ್ದದ್ದು 70 ರೂಪಾಯಿವರೆಗೆ ಬಂದ್ವಿ ಸ್ನೇಹಿತರೆ. ಇದು ನಮಗೆ ಮನಸ್ಸಲ್ಲಿ ಬರಬೇಕು, ಇಲ್ಲ ನಾನು ಹಣ ಸೇವಿಂಗ್ಸ್ ಮಾಡಬೇಕು, ಹೇಗಾದರೂ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಬಂದರೆ ಖಂಡಿತ ಇದು ಸಾಧ್ಯ ಸ್ನೇಹಿತರೆ. ಖಂಡಿತ ನಿಮಗೆ ಈ ಒಂದು ನೀವು ಮೆಥಡನ್ನು ಫಾಲೋ ಮಾಡ್ತಾ ಹೋದರೆ 78,000 ನಿಮ್ಮದಾಗುತ್ತೆ. ಅದು ಎಲ್ಲೋ ಖರ್ಚಾಗುವಂಥ ಹಣ ನಿಮ್ಮ ಕೈ ಸೇರುತ್ತೆ ಒಂದು ದೊಡ್ಡ ಅಮೌಂಟ್ ಆಗಿ. ಒಂದು ದಿನದಲ್ಲಿ 70 ರೂಪಾಯಿ ಅಂತ ಹೇಳಿದರೆ 5 ದಿನಕ್ಕೆ ನಮಗೆ ಸರಿಸುಮಾರು 350 ರೂಪಾಯಿ ಆಗುತ್ತೆ ಸ್ನೇಹಿತರೆ. ನೋಡಿ, 350 ರೂಪಾಯಿ ಏನು ಹಬ್ಬದ ಮಾತಲ್ಲ. 2ನೇ ವಾರ ಮತ್ತೆ 350, 3ನೇ ವಾರ ಮತ್ತೆ 350, 4ನೇ ವಾರ ಮತ್ತೆ 350 ರೂಪಾಯಿ. ಹೀಗೆ 350 ರೂಪಾಯಿ ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಟೋಟಲ್ ಆಗಿ ಬಂದಂತಹ ಅಮೌಂಟ್ ಒಂದು ತಿಂಗಳಲ್ಲಿ ನಾವು 1,400 ರೂಪಾಯಿ. ನೋಡಿ ಎಷ್ಟು ಖುಷಿ ಆಗುತ್ತೆ ಅಲ್ಲ, ನಾಟ್ ಈಸಿ ಅಲ್ವಾ. 1,400 ರೂಪಾಯಿ ನಾವು ಸೇವಿಂಗ್ಸ್ ಮಾಡಿದ್ವಿ. ಇದಾಯಿತಾ. ನೆಕ್ಸ್ಟ್ ನಮಗೆ ಮತ್ತೆ ಇಂಟ್ರೆಸ್ಟ್ ಬರಬೇಕು. ಇದನ್ನು ನಾವು ಎಲ್ಲೂ ಬಿಡಬಾರ್ದು. ನೆಕ್ಸ್ಟ್ ನಮಗೆ 8ನೇ ತಿಂಗಳು ಬಂತು, ಆಗಸ್ಟ್. ಅಲ್ಲಿ ಕೂಡ ಹಾಗೇ ಎರಡನೇ ದಿನ, 3ನೇ ದಿನ, 4ನೇ ದಿನ, 5, 6, 7 ಓಕೆನಾ. ಈ ರೀತಿ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಮಾಡ್ತಾ ಹೋದಾಗ ಇಲ್ಲಿ ನೋಡಿ, ಆಗಸ್ಟ್ ತಿಂಗಳಲ್ಲಿ ನಮಗೆ ಮತ್ತೆ ನಮ್ಮ ಮನಿ ಸೇವಿಂಗ್ಸ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ನಾವು 70 ರೂಪಾಯಿ ಹಾಕಿದ್ವಿ ಜುಲೈ ತಿಂಗಳಲ್ಲಿ, ಹೌದಾ. 70 ರೂಪಾಯಿಂದಾಗಿ ನಮಗೆ 1,400 ರೂಪಾಯಿ ನಮ್ಮ ಕೈ ಸೇರಿತು. ಈ 70 ರೂಪಾಯಿಗೆ ಮತ್ತೆ 10 ರೂಪಾಯಿ ಆ್ಯಡ್ ಮಾಡ್ತಾ ಹೋಗೋದು ಸ್ನೇಹಿತರೆ, ಓಕೆನಾ. 70 + 10 80 ರೂಪಾಯಿ ಆಯಿತು, ಓಕೆನಾ. ಇಲ್ಲಿ ಮೊದಲ ವಾರದ ಮೊದಲ ದಿನ ಆದಿತ್ಯವಾರ ಬ್ರೇಕ್. ಎಲ್ಲ ತಿಂಗಳಲ್ಲೂ ಅಷ್ಟೇ ಮತ್ತೆ ನಮ್ಮ ರುಟೀನ್ ಸ್ಟಾರ್ಟ್. ಆಗಸ್ಟ್ ತಿಂಗಳ ಮೊದಲ ವಾರದ 2ನೇ ದಿನ ಸೋಮವಾರದ ದಿನ 80 ರೂಪಾಯಿ, ಮಂಗಳವಾರದ ದಿನ 80, ಬುಧವಾರ ದಿನ 80, ಗುರುವಾರ ದಿನ 80, ಶುಕ್ರವಾರ ದಿನ 80, ಶನಿವಾರ ಎಗೇನ್ ಮತ್ತೆ ನಮಗೆ ರೆಸ್ಟ್ ಬ್ರೇಕ್. ಆ ದಿನ ಸೇವಿಂಗ್ಸ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ನಾವು ಆಗಸ್ಟ್ ತಿಂಗಳ 2ನೇ ವಾರಕ್ಕೆ ಹೋಗುವ. ಅಲ್ಲಿ ಮತ್ತೆ ಆದಿತ್ಯವಾರ ನಮಗೆ ಬ್ರೇಕ್. ಇಲ್ಲಿ 80 ರೂಪಾಯಿ ಎಗೇನ್. ಪ್ರತಿನಿತ್ಯ ನಾವು 5 ದಿನ ಬಿಡದೆ ಮಿಸ್ ಮಾಡದೆ 80 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಬರೋದು. ಅಲ್ಲಿ ನಮಗೆ ಇಲ್ಲಿ ಶನಿವಾರ ಮತ್ತೆ ನಮಗೆ ಬ್ರೇಕ್. ನೆಕ್ಸ್ಟ್ ಮತ್ತೆ ಆದಿತ್ಯವಾರ, 3ನೇ ಆದಿತ್ಯವಾರ ಆಗಸ್ಟ್ ತಿಂಗಳ ಆದಿತ್ಯವಾರ ನಮಗೆ ಬ್ರೇಕ್. ಇಲ್ಲಿ ಸೋಮವಾರ ಸ್ಟಾರ್ಟ್ ಆಗುತ್ತೆ. 80 ರೂಪೀಸ್, ಮಂಗಳವಾರ 80, ಬುಧವಾರ 80, ಗುರುವಾರ 80, ಶುಕ್ರವಾರ 80, ಶನಿವಾರ ಮತ್ತೆ ಬ್ರೇಕ್, ಓಕೆನಾ. ನೆಕ್ಸ್ಟ್ ಆಗಸ್ಟ್ ತಿಂಗಳ ಕೊನೆಯ ವಾರದ ಕೊನೆಯ ಆದಿತ್ಯವಾರ ಬ್ರೇಕ್. ಮೊದಲ ವಾರದ 2ನೇ ದಿನ ಸೋಮವಾರ ಮತ್ತೆ 80 ರೂಪಾಯಿ. 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ ಮತ್ತೆ ನಮಗೆ ಶನಿವಾರ ಬ್ರೇಕ್. ಇಲ್ಲಿ ಆಗಸ್ಟ್ ತಿಂಗಳ ಸೇವಿಂಗ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಜಸ್ಟ್ 80 ರೂಪೀಸ್ ಒಂದು ದಿನದಲ್ಲಿ 80 ರೂಪಾಯಿ ಸೇವಿಂಗ್ಸ್ ಮಾಡಿ ಒಂದು ವಾರದಲ್ಲಿ ನಾವು 400 ರೂಪಾಯಿ ದುಡಿದ್ವಿ ಅಲ್ವಾ. ದುಡಿದದಲ್ಲ, ಸೇವಿಂಗ್ಸ್ ಮಾಡಿದ್ದು. ದುಡಿದ ಹಣದಲ್ಲಿ ನಾವು ದುಡಿದದ್ದು ಅಥವಾ ನಮ್ಮ ಹಸ್ಬೆಂಡ್ ದುಡಿದೋ, ಇಬ್ಬರಲ್ಲಿ ಒಬ್ಬರು ದುಡಿದಂಥ ಹಣವನ್ನು ನಾವು ಇಲ್ಲಿ ಒಂದು ವಾರದಲ್ಲಿ 80 ರೂಪಾಯಿ ಸೇವಿಂಗ್ಸ್ ಮಾಡಿ 400 ರೂಪಾಯಿ ಇಲ್ಲಿ ಸೇವಿಂಗ್ಸ್ ಮಾಡಿದ್ವಿ. ಹಾಗಿದ್ರೆ 400 ರೂಪಾಯಿ ಹಾಗೆ 4 ವಾರಕ್ಕೆ 1,600 ರೂಪಾಯಿ ನೋಡಿ ಅಲ್ವಾ. ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಜಸ್ಟ್ ಇಮ್ಯಾಜಿನ್ ಮಾಡಿ, 1,400 ಇದ್ದದ್ದು 1,600ಗೆ ಬಂತು. ತಿಂಗಳ ಕೊನೆಯಲ್ಲಿ ದೊಡ್ಡ ಅಮೌಂಟ್ ಸಿಗ್ತದೆ. ತುಂಬ ಖುಷಿ ಅಂತ ಅನ್ನಿಸ್ತದೆ. ಒಮ್ಮೆ ಕಂಪ್ಲೀಟಾಗಿ ಮಾತ್ರ ನೀವು ನೋಡಬೇಕು, ಆವಾಗಲೇ ನಿಮಗೆ ಈ ವಿಡಿಯೋ ಅರ್ಥ ಆಗುವುದು. ನೆಕ್ಸ್ಟ್ ನಿಮಗೆ ಎಗೇನ್ 9ನೇ ತಿಂಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ. 9ನೇ ತಿಂಗಳು ಸೆಪ್ಟೆಂಬರ್. ಇಲ್ಲಿ 1, 2, 3ನೇ ವಾರ,
4ನೇ ವಾರ 5, 6, 7 ನಾನು ಆದಷ್ಟು ನಿಮಗೆ ಫಾಸ್ಟಾಗಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೀವು 8ನೇ ತಿಂಗಳಲ್ಲಿ ದಿನದಲ್ಲಿ 80 ರೂಪಾಯಿ ಸೇವಿಂಗ್ಸ್ ಮಾಡಿದ್ವಿ ಅಲ್ವಾ. 80 ಪ್ಲಸ್ ಇಲ್ಲಿ 9ನೇ ತಿಂಗಳು 10 ರೂಪಾಯಿ ಅದಕ್ಕೊಂದು ಆ್ಯಡ್ ಮಾಡೋ ಸ್ನೇಹಿತರೆ. ಏನಾಯಿತು, 90 ರುಪೀಸ್. ನಮಗೂ ಒಂದು ಖುಷಿ ಆಗುತ್ತೆ, ಒಂದು ತಿಂಗಳಲ್ಲಿ ನಾವು 1600 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೇವೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಮಗೊಂದು ಆಸಕ್ತಿ ಬರುತ್ತೆ. ಆಗ ನಾವು ಸೆಪ್ಟೆಂಬರ್ ತಿಂಗಳ ಮೊದಲ ವಾರದ ಮೊದಲನೇ ದಿನ ಆದಿತ್ಯವಾರ ನಮಗೆ ಬ್ರೇಕ್. 2ನೇ ವಾರ 90 ರೂಪಾಯಿ ಸೋಮವಾರ, ಮಂಗಳವಾರ 90, ಬುಧವಾರ 90, ಗುರುವಾರ 90, ಶುಕ್ರವಾರ 90, ಶನಿವಾರ ಮತ್ತೆ ನಮಗೆ ಬ್ರೇಕ್. ಸೆಪ್ಟೆಂಬರ್ ತಿಂಗಳ 2ನೇ ವಾರ ಮತ್ತೆ ನಮಗೆ ಆದಿತ್ಯವಾರ ಫಸ್ಟ್ ದಿನ ಬ್ರೇಕ್, 2ನೇ ದಿನ 90, 3ನೇ ದಿನ 90, 4ನೇ ದಿನ 90, 5ನೇ ದಿನ 90, 6ನೇ ದಿನ 90, 7ನೇ ದಿನ ಮತ್ತೆ ಬ್ರೇಕ್. ಆ ದಿನ ಸೇವಿಂಗ್ಸ್ ಮಾಡೋದು ಬೇಡ. ನೆಕ್ಸ್ಟ್ ಮೂರನೇ ವಾರದ ಮೊದಲ ಆದಿತ್ಯವಾರ ಮತ್ತೆ ಬ್ರೇಕ್, 90 ರುಪೀಸ್ ಡೇ, 2 ಡೇ, 3 ಡೇಸ್, 4, 5 ಅಲ್ಲ 6, 1, 2, 3, 4, 5, 5 ದಿನ ಸೇವಿಂಗ್ಸ್. ಶನಿವಾರ ನಮಗೆ ಮತ್ತೆ ಬ್ರೇಕ್ ಅಲ್ವಾ. ಓಕೆ, ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದ ಕೊನೆಯ ಆದಿತ್ಯವಾರ ಮತ್ತೆ ಬ್ರೇಕ್ ನಮಗೆ. ಸೋಮವಾರ ಎಗೇನ್ ಸ್ಟಾರ್ಟ್, ಕೊನೆ ಆಗ್ತಾ ಉಂಟು 90 ರುಪೀಸ್. ತುಂಬ ಖುಷಿ ಆಗ್ತಾ ಉಂಟು. ಈಗ ನಿಮಗೊಂದು ದೊಡ್ಡ ಅಮೌಂಟ್ ಸಿಗುತ್ತೆ. 7ನೇ ದಿನ ಮತ್ತೆ ನಿಮಗೆ ಬ್ರೇಕ್. ಹಾಗಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು 90 ರೂಪಾಯಿ ಸೇವಿಂಗ್ಸ್ ಮಾಡಿದರೆ, ದಿನದಲ್ಲಿ 90 ರೂಪಾಯಿ ಅಂತ ಹೇಳಿದರೆ ಒಂದು ವಾರದಲ್ಲಿ 450 ರೂಪಾಯಿ. 2ನೇ ವಾರ 450, 3ನೇ ವಾರ 450, 4ನೇ ವಾರ 450 ರೂಪಾಯಿಯಾಗಿ ನೀವು ಸೇವಿಂಗ್ಸ್ ಮಾಡಿದರೆ. ಹಾಗಿದ್ರೆ ಈ 450 ರೂಪಾಯಿ ಒಂದು ವಾರದಲ್ಲಿ 450 ರೂಪಾಯಿ ಹಾಗೆ ನೀವು 4 ವಾರಗಳ ಕಾಲ ನೀವು ಮಾಡ್ತಾ ಹೋದರೆ ನಿಮಗೆ ಸಿಗುವಂತಹ ಅಮೌಂಟು 1800 ರೂಪಾಯಿ ಸ್ನೇಹಿತರೆ. ಇಲ್ಲಿ ನೋಡಿ ಅಲ್ವಾ, ಇಷ್ಟು ಖುಷಿ ಆಗುತ್ತೆ. ಇದು ಕೇವಲ 90 ರೂಪಾಯಿ ದಿನದಲ್ಲಿ, ಒಂದು 90 ರೂಪಾಯಿ ಹಾಕಿ, ಅದು ಬರೀ 5 ದಿನದಲ್ಲಿ. ಇನ್ನು 2 ದಿನ ಬ್ರೇಕ್ ತಕ್ಕೊಂಡು, ಹಾಗೆಯೇ ವಾರದಲ್ಲಿ 5ನೇ ವಾರ ಬಂದರೆ ಅದರಲ್ಲೂ ಬ್ರೇಕ್, ಅದರಲ್ಲಿ 7 ದಿನ ಬ್ರೇಕ್ ನಿಮಗೆ ಕಂಪ್ಲೀಟಾಗಿ 7 ಡೇಸ್ ನಿಮಗೆ ಬ್ರೇಕ್ ಇರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಸೇವಿಂಗ್ಸ್ ಮಾಡಲಿಕ್ಕೆ ಇರೋದಿಲ್ಲ. ಜಸ್ಟ್ ನಿಮಗೆ 5 ದಿನ, 4 ವಾರ, 5 ದಿನ ಒಟ್ಟಿಗೆ ಟೋಟಲಾಗಿ ಕಂಪೇರ್ ಮಾಡಿದರೆ 1, 2, 3, 4, 5, 10, 15, 20 ದಿನದಲ್ಲಿ ನಿಮಗೆ ಜಸ್ಟ್ 1800 ರೂಪಾಯಿ ನೀವು ಸೇವಿಂಗ್ಸ್ ಮಾಡಿದ್ರಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು 10ನೇ ತಿಂಗಳು ಅಕ್ಟೋಬರ್. ಇಲ್ಲಿ ನೀವು ಸೆಪ್ಟೆಂಬರ್ 9ನೇ ತಿಂಗಳಲ್ಲಿ 90 ರೂಪಾಯಿ ಸೇವಿಂಗ್ಸ್ ಮಾಡಿದರೆ, ಇನ್ನು 10ನೇ ತಿಂಗಳಲ್ಲಿ ಅದಕ್ಕಿನ್ನೂ ಒಂದು 10 ರೂಪಾಯಿ ಆ್ಯಡ್ ಮಾಡುವ ಸ್ನೇಹಿತರೆ. 10 ರೂಪಾಯಿ, ಜಾಸ್ತಿ ಏನು ಬೇಡ. 90 ನಿಮಗೊಂದು ಖುಷಿ ಇರೋದಿಲ್ವಾ, 90 ರೂಪಾಯಿ ನಾವು ಸೇವಿಂಗ್ಸ್ ಮಾಡಿ 1800 ರೂಪಾಯಿ ಲಾಭ ಪಡೆದಾಗ, ಒಂದು ಸೇವಿಂಗ್ಸ್ ಮಾಡಿದಾಗ ನಾವು ಇನ್ನೂ ಒಂದು 10 ರೂಪಾಯಿ ಹಾಕಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅದು ಆಸೆ ಖಂಡಿತವಾಗಿ ಬರುತ್ತೆ. ನನಗೂ ಬಂದಿದೆ ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ 90 + 10 ಎಷ್ಟಾಯಿತು ಹೇಳಿ, 100 ಅಲ್ವಾ. ಇಲ್ಲಿ ನೋಡಿ, ಅಕ್ಟೋಬರ್ ತಿಂಗಳು 10ನೇ ತಿಂಗಳ ಮೊದಲ ದಿನ ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಓಕೆನಾ, 7 ದಿನಗಳು. ಅದರಲ್ಲಿ ನಮಗೆ ಆದಿತ್ಯವಾರ ಅಕ್ಟೋಬರ್ ತಿಂಗಳ ಮೊದಲ ವಾರದ ಮೊದಲ ದಿನ ಆದಿತ್ಯವಾರ ಬ್ರೇಕ್. 2ನೇ ದಿನ 100 ರೂಪಾಯಿ ಸೇವಿಂಗ್ಸ್. ಬುಧವಾರ 100 ರೂಪಾಯಿ, ಗುರುವಾರ 100, ಶುಕ್ರವಾರ 100, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ. ಶನಿವಾರ ನಿಮಗೆ ಮತ್ತೆ ಬ್ರೇಕ್. ಓಕೆನಾ, ಇಲ್ಲಿ ನೀವು 100 ರೂಪೀಸ್ ಸೇವಿಂಗ್ಸ್ ಮಾಡಲಿಕ್ಕೆ ಇಲ್ಲ. ಎಗೇನ್ 2ನೇ ವಾರದ ಮೊದಲ ಆದಿತ್ಯವಾರ ಇಲ್ಲ, ಬ್ರೇಕ್ ನಮಗೆ. 2ನೇ ದಿನ 100, 3ನೇ ದಿನ 100, 4ನೇ ದಿನ 100, 5ನೇ ದಿನ 100, 6ನೇ ದಿನ 100, ನೆಕ್ಸ್ಟ್ 7ನೇ ದಿನ ಮತ್ತೆ ನಿಮಗೆ ಬ್ರೇಕ್. ಇಲ್ಲ, ಎಗೇನ್ 3ನೇ ವಾರ, ಅಕ್ಟೋಬರ್ ತಿಂಗಳ 3ನೇ ವಾರ ಮತ್ತೆ 100 ರೂಪಾಯಿ ಸ್ನೇಹಿತರೆ. ಇಲ್ಲಿ ನೋಡಿ, ಕಂಪ್ಲೀಟಾಗಿ 100 ರೂಪಾಯಿ ನೀವು ಸೇವಿಂಗ್ಸ್ ಮಾಡಿದರೆ ಆಯಿತು. ಜಸ್ಟ್ 5 ಡೇಸ್. ಇಲ್ಲಿ ಮತ್ತೆ ನಿಮಗೆ ಶನಿವಾರ ಮತ್ತೆ ಬ್ರೇಕ್, ಆದಿತ್ಯವಾರ ಮತ್ತೆ ಬ್ರೇಕ್, ಕೊನೆಯ ವಾರ ಸೋಮವಾರ, ಮಂಗಳವಾರ 100, ಬುಧವಾರ 100, ಗುರುವಾರ 100, ಶುಕ್ರವಾರ 100, ಶನಿವಾರ ಮತ್ತೆ ಬ್ರೇಕ್ ಅಲ್ವಾ. ನೋಡಿ, ಇಲ್ಲಿ ಮತ್ತೆ ನಿಮಗೆ ಬ್ರೇಕ್ ಆಯಿತು. ಹಾಗಿದ್ರೆ ಇಲ್ಲಿ ಅಕ್ಟೋಬರ್ ತಿಂಗಳ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಸೇವಿಂಗ್ಸ್ ಆಯಿತು. ಜಸ್ಟ್ ಒಂದು
100 ರೂಪಾಯಿ ಸ್ನೇಹಿತರೆ. ಈ 100 ರೂಪಾಯಿ ಇಷ್ಟು ದಿನ 1 2 3 4 5 ದಿನ ಮಾತ್ರ ಸೇವಿಂಗ್ಸ್ ಮಾಡಿದ್ವಿ. ಹಾಗಿದ್ರೆ ನಮಗೆ ಇಲ್ಲಿ 500 ರೂಪಾಯಿ ಆಯಿತು ನೋಡಿ. ಇಲ್ಲಿ ನೋಡಿ 10 ರೂಪಾಯಿ ಡಿಫರೆನ್ಸ್ ಮಾತ್ರ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ 90 ರೂಪೀಸ್, ಇಲ್ಲಿ 100. ಆದರೆ 10 ರೂಪಾಯಿಯ ಡಿಫರೆನ್ಸ್ ನಮಗೆ ಮಾತ್ರ ಇರೋದು. ಆದರೆ ಇಲ್ಲಿ ನೋಡಿ 450 ರೂಪಾಯಿ ಇದೆ. ಹಾಗೆಯೇ ಇಲ್ಲಿ ನೋಡಿ 10 ರೂಪಾಯಿ ಜಾಸ್ತಿ ಮಾಡಿದ್ದು 500 ರೂಪಾಯಿ. ಒಂದು ವಾರದಲ್ಲಿ 50 ರೂಪಾಯಿ ಜಾಸ್ತಿ ಆಯಿತು. 2ನೇ ವಾರ 500, 3ನೇ ವಾರ 500, 4ನೇ ವಾರ 500. ಹಾಗಿದ್ರೆ ಒಂದು ತಿಂಗಳ ಅಮೌಂಟು ಎಷ್ಟಾಯಿತು ಸೇವಿಂಗ್ಸ್? 1000, 2000 ಸ್ನೇಹಿತರೆ. ಓ ಮೈ ಗಾಡ್, ನೋಡಿ ಜಸ್ಟ್ 100 ರೂಪಾಯಿ ನಮ್ಮ 10 ರೂಪಾಯಿಂದ ಸ್ಟಾರ್ಟ್ ಆದಂತಹ ಸೇವಿಂಗ್ಸ್ 200 ರೂಪಾಯಿಂದ 2000ವರೆಗೆ ತಲುಪಿತು ನೋಡಿ. ಜಸ್ಟ್ 100 ರೂಪೀಸ್, ಅದು ಜಸ್ಟ್ 5 ಡೇಸ್ ಅಷ್ಟೇ ನೋಡಿ. ನೆಕ್ಸ್ಟ್ ಇನ್ನು ನಿಮಗೆ ಹತ್ತಿರ ಬಂತು ಸ್ನೇಹಿತರೆ ಬಿಗ್ ಸರ್ಪ್ರೈಸ್, ದೊಡ್ಡ ಅಮೌಂಟ್ ಸಿಗೋದು ಹೇಗೆ ಅಂತ ಹೇಳಿ ಇಲ್ಲಿ ನೋಡಿ. ನೆಕ್ಸ್ಟ್ 11ನೇ ತಿಂಗಳು 100 ರೂಪಾಯಿ ಆಯ್ತಲ್ಲ, 10ನೇ ತಿಂಗಳಲ್ಲಿ 11ನೇ ತಿಂಗಳಲ್ಲಿ 100 ಪ್ಲಸ್ ಇನ್ನೂ ಒಂದು ಇದಕ್ಕೆ 10 ರೂಪಾಯಿ ಆ್ಯಡ್ ಮಾಡಿ ಸ್ನೇಹಿತರೆ. ಈ 10 ರೂಪಾಯಿ ಇಲ್ಲಿ ಆ್ಯಡ್ ಮಾಡಿ, ಆಗ ನಿಮ್ಗೆ ಏನಾಗುತ್ತೆ 110 ರೂಪಾಯಿ ಆಗುತ್ತೆ ದಿನದಲ್ಲಿ ಅಲ್ವಾ. 110 ರೂಪಾಯಲ್ಲಿ ನಿಮಗೆ ಇಲ್ಲಿ ನೋಡಿ 1 2 3 4 4ನೇ ದಿನ, 5ನೇ ದಿನ, 6ನೇ ದಿನ, 7ನೇ ದಿನ, ಓಕೆನಾ. ಎಗೇನ್ 4 ವಾರಗಳಲ್ಲಿ ಮೊದಲ ವಾರದ ಮೊದಲನೇ ದಿನ ಆದಿತ್ಯವಾರ ನಮಗೆ ಬ್ರೇಕ್ ಇಲ್ಲ. ಮೊದಲ ವಾರದ 2ನೇ ದಿನ ಸೋಮವಾರ 110 ರೂಪಾಯಿ, ಮಂಗಳವಾರ 110 ರೂಪಾಯಿ, ಬುಧವಾರ 110 ರೂಪಾಯಿ, ಗುರುವಾರ 110 ರೂಪಾಯಿ, ಶುಕ್ರವಾರ 110 ರೂಪಾಯಿ, ಶನಿವಾರ ಮತ್ತೆ ನಮಗೆ ಬ್ರೇಕ್ ಇಲ್ಲಿ, ಓಕೆನಾ. ನೆಕ್ಸ್ಟ್ ನವಂಬರ್ ತಿಂಗಳ 2ನೇ ವಾರದ ಮೊದಲ ಆದಿತ್ಯವಾರ ಮತ್ತೆ ಬ್ರೇಕ್ ನಮಗೆ, ಹೇಗೆ 110 ರೂಪಾಯಿ. ಕಂಟಿನ್ಯೂ ಮಾಡಬೇಕು. ಎಲ್ಲೂ ನೀವು ಲೇಸಿನೆಸ್ ಅನ್ನೋದೇ ನಿಮ್ಮಲ್ಲಿ ಇರಬಾರ್ದು ಸ್ನೇಹಿತರೆ. ನಾನು ಮಾಡಲೇಬೇಕು ಅನ್ನೋ ಒಂದು ಛಲ ಇರಲೇಬೇಕು. ಒಮ್ಮೆ ನಮಗೆ ಹೆಣ್ಮಕ್ಳಿಗೆ ಛಲ ಅಂತ ಬಂದರೆ ಉಂಟು ನೋಡಿ, ಅದು ಯಾರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ನೀವು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಒಂದು ದಿನನೂ ಮಾತ್ರ ನೀವು ಬಿಡಬಾರ್ದು. 3ನೇ ದಿನ ಆಯ್ತು, 3 ವಾರ ಆಯ್ತಲ್ಲ, ನೆಕ್ಸ್ಟ್ ಕೊನೆಯ ವಾರ ಎಗೇನ್ 1 ಟೈಮ್ 110 ರೂಪಾಯಿ ಹೀಗೆ ಸೇವಿಂಗ್ಸ್ ಮಾಡ್ತಾ ಹೋದರೆ ಎಲ್ಲ ವಾರದಲ್ಲಿ 5 ದಿನ ಜಸ್ಟ್ 5 ಡೇಸಲ್ಲಿ 110 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಬರೋದು. ಈ 110 ರೂಪಾಯಿಯಲ್ಲಿ ನಿಮಗೆ ಒಂದು ವಾರದಲ್ಲಿ ನಮಗೆ 550 ರೂಪಾಯಿ ಆಗುತ್ತೆ. ಒಂದು ವಾರದಲ್ಲಿ 550 ರೂಪಾಯಿ ಆಗುತ್ತೆ. ಈ 550 ರೂಪಾಯಿ 4 ವಾರ, ಒಂದು ವಾರದಲ್ಲಿ 550 ಸ್ನೇಹಿತರೆ ನಾಟ್ ಈಸಿ. ಇದು ನಮ್ಮಂತಹ ಮಿಡ್ಲ್ ಕ್ಲಾಸ್ ವ್ಯಕ್ತಿಗಳಿಗೆ ಇದು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. 550 ರೂಪಾಯಿ ಸಣ್ಣ ಅಮೌಂಟ್ ಆದರೂ ನಿಮಗೆ ಕೊನೆಯ ತಿಂಗಳಲ್ಲಿ ಸಿಗುವಂಥದ್ದು ಸ್ನೇಹಿತರೆ 2200 ರೂಪಾಯಿ. ಓ ಮೈ ಗಾಡ್ ಅಲ್ವಾ ನೋಡಿ, ಜಸ್ಟ್ 110 ರೂಪಾಯಿಂದ 2200 ರೂಪಾಯಿ ನಿಮಗೆ ಸಿಕ್ಕಿತು ಅಲ್ವಾ. ಎಷ್ಟು ಖುಷಿ ಅಲ್ಲ ನಮಗೆ ನೋಡಿ. ಇಲ್ಲಿ ಜಸ್ಟ್ 200 ರೂಪಾಯಿ ಇದ್ದದ್ದು ಇಲ್ಲಿ 2200 ರೂಪಾಯಿ ಸ್ನೇಹಿತರೆ. ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರೆ. ಈ ರೀತಿಯ ಸಣ್ಣ ಸಣ್ಣ ಅಮೌಂಟನ್ನು ನಾವು ಸೇವಿಂಗ್ಸ್ ಮಾಡಿದಾಗ ನಮಗೊಂದು ದೊಡ್ಡ ಅಮೌಂಟ್ ಸಿಗ್ತದೆ. ಪ್ರತಿಯೊಂದು ಹೆಣ್ಮಕ್ಳು ಈ ಥರದ ಒಂದು ಜಾಣ್ಮೆಯನ್ನು ನಿಮ್ಮಲ್ಲಿ ಇರಲೇಬೇಕು ಸ್ನೇಹಿತರೆ. ಎಕ್ಸ್ಪೆಷಲಿ ತಾಯಿಯಂದರು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಇದೊಂದು ನೀವು ಫಾಲೋ ಮಾಡಲೇಬೇಕು ಆಯಿತಾ. ನಿಮಗೆ ಇದರಿಂದ ತುಂಬ ಉಪಯೋಗ ಇದೆ. ಡಿಟೇಲಾಗಿ ಹೇಳ್ತೇನೆ. ನೆಕ್ಸ್ಟ್ ಸ್ವಲ್ಪ ವಿಡಿಯೋ ಲೆಂತ್ ಇರ್ಬೋದು, ಬಟ್ ತುಂಬಾ ಯೂಸ್ಫುಲ್ ಸ್ನೇಹಿತರೆ. ಆಯ್ತಪ್ಪ, ನಮ್ಮ ಸೇವಿಂಗ್ಸ್ನ ಕೊನೆಯ ತಿಂಗಳಲ್ಲಿ ನಮಗೆ ಇವಾಗ 78,000 ಹೇಗೆ ಬರ್ತದೆ ಕಂಪ್ಲೀಟಾಗಿ ಹೇಳ್ತೇನೆ. 110 ರೂಪಾಯಿ ನಾವೀಗ ಸೇವಿಂಗ್ಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಮತ್ತೆ ಅದಕ್ಕೊಂದು 10 ರೂಪಾಯಿ ಸ್ನೇಹಿತರೆ, ಅಷ್ಟೇ. ಇಲ್ಲಿಗೆ ಆಯಿತು. ಇನ್ನು ನಿಮಗೆ 10 ರೂಪಾಯಿ ಎಲ್ಲೂ ಆ್ಯಡ್ ಮಾಡಲಿಕ್ಕಿಲ್ಲ ಸ್ನೇಹಿತರೆ. ಕೊನೆಯದಾಗಿ 110 ಪ್ಲಸ್ 10 120 120 ರೂಪಾಯಿ ಬಂತು. ಇನ್ನು ನಿಮಗೆ ಯಾವ ತಿಂಗಳಲ್ಲೂ 10 ರೂಪಾಯಿ ಆ್ಯಡ್ ಮಾಡಿ 10 ರೂಪಾಯಿ ಆ್ಯಡ್ ಮಾಡಿ ಅಂತ ನಾನು ಹೇಳೋದಿಲ್ಲ. ದಿನದಲ್ಲಿ 120 ರೂಪೀಸ್ ಆಯಿತು. ಇದು ಕಂಪ್ಲೀಟ್. ಇಲ್ಲಿ ಕೊನೆಯ ತಿಂಗಳ ಮೊದಲ ವಾರ ಆದಿತ್ಯವಾರ, 2 ಸೋಮವಾರ, ಮಂಗಳವಾರ, ಬುಧವಾರ, 4th 5th 6th 7th ಇಲ್ಲಿ
ಕೊನೆಯ ತಿಂಗಳ ಮೊದಲ ವಾರದ ಮೊದಲನೇ ದಿನ ಆದಿತ್ಯವಾರ ನಮಗೆ ಬ್ರೇಕ್, ಎರಡನೇ ದಿನ ಸೋಮವಾರ 120 ರೂಪೀಸ್ ಸೇವಿಂಗ್ಸ್, ಮಂಗಳವಾರ ಅಗೇನ್ 120, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತೆ ನಮಗೆ ಬ್ರೇಕ್. ಹಾಕೋದೇ ಬೇಡ ಸ್ನೇಹಿತರೆ, ಬ್ರೇಕೇ ತಗೊಳ್ಳಿ, ಏನು ಬೇಡ, ನೀವು ಏನು ಟೆನ್ಷನ್ ಮಾಡಬೇಡಿ, ಏನಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಆದಿತ್ಯವಾರ ಮತ್ತೆ ನಮಗೆ ಬ್ರೇಕ್, ಎರಡನೇ ವಾರ. ಹೇಗೇನು ಅದೇ ರೂಟೀನ್ ನಾವು ಫಾಲೋ ಮಾಡ್ತಾ ಇರಬೇಕು. ನಾನು ಆಗ ಹೇಳಿದಾಗೇನೆ ಎಲ್ಲೂ ನೀವು ಲೇಸಿನೆಸ್ ಮಾಡಬಾರ್ದು, ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಆಗೋದಿಲ್ಲ ಅನ್ನೋದು ಮಾತೇ ಬೇಡ ಸ್ನೇಹಿತರೆ. ಹೇಗೂ ಆಗ್ಬೋದು, ಹಾಗೂ ಈಗೂ ಇಲ್ಲ ಅಂತ ಹೇಳಿದ್ರೆ ಗಂಡನ ಜೇಬಿಂದಾದರೂ ಒಂದು 10-20 ರೂಪಾಯಿ ತೆಗಿತಾ ಇರಿ, ಏನಾಗೋದಿಲ್ಲ. ನಾವು ಸೇವಿಂಗ್ಸ್ ಮಾಡೋದಲ್ಲ, ಏನು ವೇಸ್ಟ್ ಮಾಡೋದಲ್ಲಲ್ಲ. ಒಳ್ಳೆ ಕೆಲಸಕ್ಕೆ ನಾವು ಮಾಡಿದಾಗ ಒಂದು ಬಿಗ್ ಅಮೌಂಟ್ ಸಿಗುವಾಗ, 78,000 ಸಿಗುವಾಗ ಅವರಿಗೂ ಖಂಡಿತವಾಗಿಯೂ ಖುಷಿ ಆಗುತ್ತೆ. ಇಲ್ಲ ನಿಮ್ಮ ಹಸ್ಬೆಂಡ್ ಕೊಡ್ತಾ ಇಲ್ಲ ಅಂದಾಗ ನೀವು ಕೂಡ ಅವರ ಹತ್ರ ಈ ವಿಡಿಯೋವನ್ನು ಒಮ್ಮೆ ತೋರಿಸಿ, ಆಗ ಅವ್ರಿಗೂ ಒಂದು ಅರ್ಥ ಆಗುತ್ತೆ ಸ್ನೇಹಿತರೆ. ಅವರು ಅಷ್ಟು ದುಡಿಯುವಾಗ ದಿನದಲ್ಲಿ ಒಂದು 120 ರೂಪಾಯಿ ಸೇವಿಂಗ್ಸ್ ಮಾಡೋದು ದೊಡ್ಡ ಅಮೌಂಟು ಅಲ್ವೇ ಅಲ್ವಾ. ಇಲ್ಲಿ ಕೊನೆಯ ತಿಂಗಳ ಕೊನೆಯ ವಾರ ಆಯಿತಾ, ಲಾಸ್ಟ್ ಸೇವಿಂಗ್ಸ್ ಸ್ನೇಹಿತರೆ, ಆದಿತ್ಯವಾರ ಮತ್ತೆ ನಮಗೆ ಬ್ರೇಕ್, ಎಗೈನ್ 120 ರೂಪೀಸ್, 120 ರೂಪಾಯಿ. ಮೂರನೇ ದಿನ ಆಗ್ತಾ ಬಂತು ಸ್ನೇಹಿತರೆ, ಫೈನಲಿ 120 ರೂಪೀಸ್ ಕಂಪ್ಲೀಟೆಡ್ ನಮ್ಮ ಸೇವಿಂಗ್ಸ್. ಶನಿವಾರ ಬ್ರೇಕ್, ತುಂಬ ಖುಷಿ ಅಲ್ವಾ. ಹಾಗಿದ್ರೆ ನಾವು 120 ಹಾಗೆ 15 ದಿನ ಸೇವಿಂಗ್ಸ್ ಮಾಡಿದ್ವಿ ನಾವು ವಾರದಲ್ಲಿ 600 ರೂಪಾಯಿ. ಓ ಮೈ ಗಾಡ್ ಅಲ್ವಾ. ಇಲ್ಲಿ 600 ಅಲ್ವಾ. ಎಷ್ಟಾಯ್ತು ಹೇಳಿ, 600 ಅಂದಾಗ ನಮಗೆ 4 ವಾರಗಳಲ್ಲಿ ಒಟ್ಟಾಗಿ ಸಿಗುವಂಥ ಅಮೌಂಟ್ 2400. ಬಿಗ್ ಅಮೌಂಟ್ ಸ್ನೇಹಿತರೆ, ತುಂಬ ಖುಷಿ ಆಗುತ್ತೆ ಅಲ್ವಾ. ಜಸ್ಟ್ 120 ರೂಪಾಯಿ ಕೇವಲ 5 ದಿನ ಸೇವಿಂಗ್ಸ್ ಮಾಡಿ 2400 ರೂಪಾಯಿ ನೀವು ಸೇವಿಂಗ್ಸ್ ಮಾಡಿದರೆ ಸ್ನೇಹಿತರೆ, ಇದನ್ನೊಂದು ನೀವು ಮಾಡಲೇಬೇಕು ಆಯಿತಾ. ಇಷ್ಟೇ ನಿಮಗೆ ಏನು ನಿಮ್ಮ ಹತ್ರ ಫೈನಾನ್ಸ್ ಹಣ ಇರ್ಬೋದು, ಇಲ್ಲದೇ ಇರ್ಬೋದು, ಈ ಮೆಥಡನ್ನು ನೀವು ಒಂದು ಫಾಲೋ ಮಾಡಲೇಬೇಕು, ಓಕೆನಾ. ಇಲ್ಲಿ 2400 ರೂಪಾಯಿ ಆಯಿತು ನೋಡಿ. ಇಲ್ಲಿ 200, 400, ಆಮೇಲೆ 600, 800, 1000, 1200 ರೂಪಾಯಿ. ಜಸ್ಟ್ ನಾವು ಒಂದು 10 ರೂಪಾಯಿ ಆ್ಯಡ್ ಮಾಡ್ತಾ ಬಂದದ್ದು ಸ್ನೇಹಿತರೆ, ಏನು ಜಾಸ್ತಿ ಏನು ಅಮೌಂಟ್ ಆ್ಯಡ್ ಮಾಡಲಿಲ್ಲ. ಹಾಗೆಯೇ ಶನಿವಾರ ಆದಿತ್ಯವಾರ ಎಲ್ಲೂ ನಾವು ಸೇವಿಂಗ್ಸ್ ಮಾಡಲಿಲ್ಲ ಆಯಿತಾ. ಆಮೇಲೆ ಬಂದದ್ದು ನಮಗೆ ಜುಲೈ ತಿಂಗಳಲ್ಲಿ ನೋಡಿ 1400, ಆಮೇಲೆ ಆಗಸ್ಟಲ್ಲಿ 1600. ಜಸ್ಟ್ ಒಂದು 10 ರೂಪಾಯಿ ಆ್ಯಡ್ ಮಾಡ್ತಾ ಹೋದದ್ದು. 1800, 2000, 2200, 2400 ರೂಪಾಯಿ. ಇಲ್ಲಿಗೆ ನಮ್ಮದು ಸೇವಿಂಗ್ಸ್ ಮಾಡೋದು ಆಯಿತು, ಸ್ಟಾಪ್. ಹಾಗಿದ್ರೆ ನಮಗೆ ಈಗ 78,000 ರೂಪಾಯಿ ಹೇಗೆ ಸಿಗ್ತದೆ ಅನ್ನೋದು ನಿಮ್ಮ ತಲೆಯಲ್ಲಿ ಬರ್ಬೋದು ಅಲ್ವಾ. ಹೇಗೆ ಅಂತ ನಾನು ತಿಳಿಸ್ತೇನೆ ನೋಡಿ. ಫಸ್ಟ್ 200 ರೂಪಾಯಿ ಮೊದಲ ತಿಂಗಳಲ್ಲಿ, ಸೆಕೆಂಡ್ ತಿಂಗಳಲ್ಲಿ 400, ಮೂರನೇ ತಿಂಗಳಲ್ಲಿ 600, ನಾಲ್ಕನೇ ತಿಂಗಳಲ್ಲಿ 800, ಐದನೇ ತಿಂಗಳಲ್ಲಿ 1000 ಅಲ್ವಾ, ಕರೆಕ್ಟ್ ಅಲ್ಲ, 1000 ರೂಪಾಯಿ. ಆರನೇ ತಿಂಗಳಲ್ಲಿ 1200, ಹಾಗೆಯೇ ಏಳನೇ ತಿಂಗಳಲ್ಲಿ 1400, ಎಂಟನೇ ತಿಂಗಳಲ್ಲಿ ಸ್ನೇಹಿತರೆ 1800 ಇಲ್ಲಿ ಅಲ್ವಾ, ಆಯ್ತು, ಓಕೆ, 1600. ಒಂಬತ್ತನೇ ತಿಂಗಳಲ್ಲಿ 1800, ಓಕೆ. ಎಗೇನ್ ಇಲ್ಲಿ ನೋಡಿ, ಒಂಚೂರು ಅಲ್ಲಿ ಪ್ಲೇಸ್ ಇಲ್ಲ, ಹಾಗಾಗಿ ಗೆರೆ ಹಾಕ್ತೇನೆ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಆಮೇಲೆ 10ನೇ ತಿಂಗಳಲ್ಲಿ ಇಲ್ಲಿ ನೋಡಿ, 10ನೇ ತಿಂಗಳು ಇಲ್ಲಿ 2000, 11ನೇ ತಿಂಗಳಲ್ಲಿ 2200, 12ನೇ ತಿಂಗಳಲ್ಲಿ 2400. ಇದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂತಹ ಅಮೌಂಟು ಇಲ್ಲಿ ನೋಡಿ, ಟೋಟಲ್ ಆಗಿ ನಾವು 12 ತಿಂಗಳಲ್ಲಿ ನಾವು ಮಾಡಿದಂತಹ ಸೇವಿಂಗ್ಸ್ ಟೋಟಲ್ 200, 400, 600, 800, 1000, 1200, 1400, 1600, 1800, 2000, 2200, 2400. ಇದು ನಮಗೆ ಟೋಟಲ್ ಆಗಿ ಆದಂಥದ್ದು ಸ್ನೇಹಿತರೆ 15,600 ರೂಪಾಯಿ ಟೋಟಲ್ ಆಗಿ ನಮಗೆ ಸಿಕ್ಕಂತಹ ಅಮೌಂಟ್.
ಈ ಅಮೌಂಟ್ ನಮಗೆ ಒಂದು ವರ್ಷದಲ್ಲಿ 10 ರೂಪಾಯಿಂದ ಪ್ರಾರಂಭ ಆಗಿ ನಮಗೆ 120 ರೂಪಾಯಿವರೆಗೆ ಸೇವಿಂಗ್ಸ್ ಮಾಡಿ ಸಿಕ್ಕಂತಹ ಅಮೌಂಟು 15,200 ರೂಪಾಯಿ ಒಂದು ವರ್ಷದಲ್ಲಿ ಸ್ನೇಹಿತರೆ. ಇದು ಎಲ್ಲೋ ಖರ್ಚಾಗುವಂತಹ ಹಣ ನಮ್ಮ ಕೈ ಸೇರಿದೆ, ಅದು ಸೇವಿಂಗ್ಸ್ ರೂಪದಲ್ಲಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಮಂತಹ ಒಂದು ಮಧ್ಯಮ ವರ್ಗದ ಜನರಿಗೆ. ಸ್ನೇಹಿತರೆ, ಇದೇ ರೀತಿ ನೀವು ಒಂದು ವರ್ಷದಲ್ಲಿ ನೀವು 15,600 ರೂಪಾಯಿ ಮಾಡಿದಾಗೇನೆ ನಾನಾಗ ಹೇಳಿದ 15,600 ರೂಪಾಯಿ ಇಂಟು 5 ವರ್ಷ ಮಾಡಬೇಕು ಸ್ನೇಹಿತರೆ. ನೀವು ಆರ್ ಡಿ ಥರ ಈಗ ನಾವು ಪೋಸ್ಟ್ ಆಫೀಸಲ್ಲಿ ಹೇಗೆ ನಾವು 5 ವರ್ಷ ಆರ್ ಡಿ ಕಟ್ತೇವೋ, ಅಂದರೆ ಒಂದೊಂದು ಅಮೌಂಟ್ ಇರುತ್ತೆ. ಸ್ಟಾರ್ಟಿಂಗಿಂದ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 150 ನಂದು ಕೂಡ 2 ಇದೆ ಆರ್ ಡಿ. ಆದರೆ ನಾವು 5 ವರ್ಷ ಕಂಟಿನ್ಯೂಸ್ಲಿ ತಿಂಗಳು ಹಣವನ್ನು ಕಟ್ತಾ ಹೋಗಬೇಕು. ಆಗ ನಮಗೆ ಒಂದು ದೊಡ್ಡ ಹಣ ಸಿಗುತ್ತೆ. ಇದೇ ರೀತಿ ಸಣ್ಣ ಅಮೌಂಟನ್ನು ಜೋಡಿಸಿಟ್ಟಾಗ ನಮಗೆ 15,600 ಒಂದು 5 ವರ್ಷ ಅಂದಾಗ ಸ್ನೇಹಿತರೆ ನಮಗೆ ಸಿಗುವಂತಹ ಅಮೌಂಟು 78,000 ರೂಪಾಯಿ. ನೋಡಿ ಸ್ನೇಹಿತರೆ, ನೀವೇ ನೋಡಿ, ಏನು ಇದನ್ನು ನಮಗೆ ಖಂಡಿತವಾಗಿಯೂ ಕಷ್ಟದ ಕೆಲಸ ಅಂತೂ ಅಲ್ವೇ ಅಲ್ಲ. ನಾನು ಆಗ ಹೇಳಿದಾಗೇ ಪೋಸ್ಟ್ ಆಫೀಸ್ಗಳಲ್ಲಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಅಥವಾ ಅದರ್ ಬ್ಯಾಂಕ್ಸ್ ಫೈನಾನ್ಸ್ಗಳಲ್ಲಾಗಿರ್ಬೋದು ಆರ್ ಡಿ ಅನ್ನುವಂಥದ್ದು ಇರುತ್ತೆ. ಎಫ್ ಡಿ ಹೇಗಿರುತ್ತೋ ಹಾಗೆಯೇ ಆರ್ ಡಿ ಅನ್ನೋದು ಇರುತ್ತೆ. ಅದು ಮಿನಿಮಮ್ 5 ವರ್ಷ ನಾವು ಕಟ್ಟಬೇಕು, ಅಥವಾ 10 ವರ್ಷ ಕೂಡ ಇರುತ್ತೆ. ಬಟ್ 5 ವರ್ಷ ಕಟ್ಟಿದಾಗ ನಮಗೆ ಅದರಲ್ಲಿ ನಮಗೊಂದು ಬಿಗ್ ಅಮೌಂಟ್ ಅಂತ ಸಿಗುತ್ತೆ ಸ್ನೇಹಿತರೆ. ನಮಗೆ ಒಂದು ವರ್ಷದಲ್ಲಿ ದೊಡ್ಡ ಅಮೌಂಟ್ ಖಂಡಿತವಾಗಿಯೂ ಇಷ್ಟು ಸಣ್ಣ ಅಮೌಂಟಲ್ಲಿ ಸಿಗೋದಿಲ್ಲ. ಬಟ್ ನಮ್ಮಂಥ ಒಂದು ಏನು ಮನೆಯಲ್ಲಿರುವಂತಹ ಮಹಿಳೆಯರು ತಮ್ಮ ಒಂದು ಜಾಣ್ಮೆಯಿಂದಾಗಿ ಒಂದು 10 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದಂತಹ ಒಂದು ಸೇವಿಂಗ್ಸನ್ನು ಜಸ್ಟ್ 120 ರೂಪಾಯಿ, ಏನು ಜಾಸ್ತಿ ಏನಿಲ್ಲ, 120 ರೂಪಾಯಿ. ಅದು ಯಾವಾಗ ತಿಂಗಳಲ್ಲಿ ಅಲ್ಲ, ವರ್ಷದ ಕೊನೆಯ ತಿಂಗಳಲ್ಲಿ ನಮಗೆ 120 ರೂಪಾಯಿ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ 10, 20, 30, 40, 50 ಆ ರೀತಿ ಸೇವಿಂಗ್ಸ್ ಮಾಡಿದಾಗ ಜಸ್ಟ್ ನಮಗೆ ಸಿಗುವಂತಹ ಅಮೌಂಟು 78,000 ರೂಪಾಯಿ ಸ್ನೇಹಿತರೆ. ಹಾಗೂ ಈಗೂ ಅದಕ್ಕೊಂದು 2,000 ಸೇರಿಸಿದರೆ ಏನೋ ಇದ್ದಾಗ ನಮ್ಮ ಹತ್ರ ಒಂದು ಸೇರಿಸಿದರೆ 80,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಯಾರ ಮನೆಯವರು ಬೇಡ ಅಂತ ಹೇಳ್ತಾರೆ ಹೇಳಿ ನೋಡುವ. ಈ ವಿಡಿಯೋವನ್ನು ಒಮ್ಮೆ ಅವ್ರಿಗೂ ಬೇಕಿದ್ರೆ ತೋರಿಸಿ, ನಿಮ್ಮ ಮನೆಯವರಿಗೂ. ಒಂದು 80,000 ಬಿಗ್ ಅಮೌಂಟ್ ಸಿಗುತ್ತೆ. ಇವಾಗ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 ವರ್ಷದ್ದು, 2 ವರ್ಷದ್ದು, ಅಥವಾ ಆಗ ತಾನೇ ಜನಿಸಿದ ಮಕ್ಕಳು, ಅಥವಾ 5ನೇ ಕ್ಲಾಸಲ್ಲಿ ನಮ್ಮ ಮಕ್ಕಳು ಇರ್ತಾರೆ. 10ಗೆ ಬರುವಾಗ ಈ ಒಂದು ಬಿಗ್ ಅಮೌಂಟ್ ಆಗುತ್ತೆ ಸ್ನೇಹಿತರೆ. ನಮಗೆ ಅದು ಸಣ್ಣದಂತ ಆಗುತ್ತೆ, ಬಟ್ ಅದು ಬಿಗ್ ಅಮೌಂಟ್ ಆಗುತ್ತೆ. 10ನೇ ಕ್ಲಾಸಿಗೆ ಬರುವಾಗ 80,000 ಆಗುತ್ತೆ. ಆಗ ಅವರ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಇದು ನಮಗೊಂದು ಒಳ್ಳೆಯ ಸಹಾಯ ಆಗುತ್ತೆ ಅಂತ ನನ್ನ ಭಾವನೆ ಸ್ನೇಹಿತರೆ. ನಾನು ಇದೇ ರೀತಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ, ಮಾಡಿದ್ದೇನೆ. ಅರೌಂಡ್ 2 ವರ್ಷ ಆಯಿತು, ಇನ್ನು ಅದಕ್ಕೆ 3 ವರ್ಷ ಇದೆ. ಆದರೂ ನಾನು ಅದನ್ನು ತಪ್ಪದೆ ನಾನು ಮಾಡ್ತಾ ಇದ್ದೇನೆ. ನನ್ನ ಹತ್ರ ಹಣ ಇರಲಿ ಇರದೇ ಇರಲಿ, ಅದಕ್ಕೆ ಅಂತ ನಾನೊಂದು ಸೇವಿಂಗ್ಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಇಲ್ಲಿ 80,000 ನಾಟ್ ಈಸಿ ಸ್ನೇಹಿತರೆ. ಒಂದು ನೀವು ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ನಿಮಗಾಗಿ ನೀವು ಮಾಡಿ, ಅಥವಾ ನಿಮ್ಮ ಮಕ್ಕಳಿಗೆ ನಿಮಗೆ ಸೇವಿಂಗ್ಸ್ ಮಾಡಬೇಕಂತ ಇದ್ದರೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಅಂತ ಹೇಳಬಹುದು ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಇದನ್ನು ಹೇಗೆ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಬಹುದು ನೀವು ಸ್ನೇಹಿತರೆ. ದೊಡ್ಡ ದೊಡ್ಡ ಬಾಕ್ಸ್ ಹೆಚ್ಚಿನ ಹಣ ಕೊಟ್ಟು ತಗೊಳ್ಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಪ್ಲಾಸ್ಟಿಕ್ ನಿಮಗೆ ಮನಿ ಸೇವಿಂಗ್ಸ್ ಅಂತ ಬರುತ್ತೆ. ಅದರಲ್ಲಿ ನೀವು ಒಂದು 20-30 ರೂಪಾಯಿ ಸ್ವಲ್ಪ ದೊಡ್ಡದು ಸಿಗುತ್ತೆ, ದೊಡ್ಡದನ್ನು ತಗೊಳ್ಳಿ. 1 ವರ್ಷಕ್ಕೆ ಆಗುವಷ್ಟು. ಇಮಿಡಿಯೇಟ್ 15,600 ರೂಪಾಯಿ ಆದ ತಕ್ಷಣ ನೀವು ಬ್ಯಾಂಕಲ್ಲಿ ಹಾಕಿ 1 ವರ್ಷದ ಮಟ್ಟಿಗೆ ನೀವು 15,600 ರೂಪಾಯಿಯನ್ನು ಎಫ್ ಡಿ ಮಾಡಿ ನಿಮ್ಮ ಕೈಯಲ್ಲಿ ನೀವು ಹಿಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಮಗೆ ಹೆಣ್ಮಕ್ಳಿಗೆ ಕೈಯಲ್ಲಿ ಹಣ ಬಂದ ತಕ್ಷಣ ಸ್ವಲ್ಪ ಖರ್ಚು ಜಾಸ್ತಿ ಅಲ್ವಾ, ಎಲ್ರಿಗೂ ಅಷ್ಟೇ, ನಮಗೆ ನಿಮಗೆ ಅಂತಲ್ಲ ಸ್ನೇಹಿತರೆ. ಹೆಚ್ಚಿನ ಹೆಣ್ಮಕ್ಳು ಹಾಗೇನೆ, ಕೈಯಲ್ಲಿ ಹಣ ಇದ್ದಾಗ ಸ್ವಲ್ಪ ಅದು ಬೇಕು ಇದು ಬೇಕು ಅಂತ ಆಸೆ ಆಗೋದು ಸಹಜ. ಯಾಕಂತ ಹೇಳಿದರೆ ಅದಕ್ಕೇನಲ್ಲ ಹೆಣ್ಮಕ್ಳು ಅಂತ ಹೇಳೋದು. ಅದಕ್ಕೆ ಸ್ನೇಹಿತರೆ ಇದನ್ನು ನೀವು ಏನು ಮಾಡಿ, 1 ವರ್ಷದಲ್ಲಿ ನಿಮಗೆ ಏನು ಈ 15,600 ರೂಪಾಯಿ ಸಿಗುತ್ತೆ ನೋಡಿ, ಅದನ್ನು ನೀವು ಒಂದು ನ್ಯಾಷನಲ್ ಬ್ಯಾಂಕಲ್ಲಿ ಸ್ನೇಹಿತರೆ, ಪ್ರೈವೇಟ್ ಬ್ಯಾಂಕಲ್ಲಿ ಬೇಡ, ಎನಿ ನ್ಯಾಷನಲ್ ಬ್ಯಾಂಕ್, ಅದರಲ್ಲಿ ನೀವು 15,600 ರೂಪಾಯಿ ನಿಮ್ಮ ಹತ್ರ ಕೈಯಲ್ಲಿ ಸಾಧ್ಯ ಇದ್ದರೆ ಒಂದು 400 ರೂಪಾಯಿ ಹಾಕಿ 16,000 ರೌಂಡ್ ಫಿಗರ್ ಮಾಡಿ. ಇಲ್ಲ ನಿಮ್ಮ ಮನೆಯಲ್ಲಿ ಸ್ವಲ್ಪ ಮನೆಯವರು ಅಥವಾ ನಿಮ್ಮಲ್ಲಿ ಆ ಕಡೆನೋ ಈ ಕಡೆನೋ ಒಂದು ಸೇವಿಂಗ್ಸ್ ಮಾಡಿದ ಹಣ ಇದ್ದರೆ ಒಂದು 20,000 ಮಾಡಿ ಬೇಕಾದರೆ ಇಡ್ಬೋದು. ಬಟ್ ಅದು ಕಷ್ಟ ನಮಗೆ ಅಲ್ವಾ.
ಆದರೆ ನಾನು ಹೇಳೋದು 15,600 ರೂಪಾಯಿ ಇದೆ. ಒಂದು 400 ರೂಪಾಯಿ ಸೇರಿಸಿದರೆ ಕರೆಕ್ಟಾಗಿ ನಿಮಗೆ ರೌಂಡ್ ಫಿಗರ್ ಬರುತ್ತೆ. ನೋಡಿ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ಹೇಳಿ. ಒಂದು ವರ್ಷ ನೀವು 15,600 FD ಮಾಡಿ, ಇನ್ನು ಮತ್ತೊಂದು 15,000 ಇಲ್ಲಿ ನಾನು ನಿಮಗೆ ಬರೆದು ತೋರಿಸ್ತೇನೆ ಸ್ನೇಹಿತರೆ, ಕ್ಲಿಯರಾಗಿ ಕಾಣುತ್ತೆ. 15,600 ಒಂದು ವರ್ಷದಲ್ಲಿ, ಇನ್ನು 15,000 ಒಂದೊಂದು ವರ್ಷಕ್ಕೆ FD ಮಾಡಿ ನೀವು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಹಾಗೆಯೇ 3 ವರ್ಷ, 4 ವರ್ಷ, 5 ವರ್ಷ, ಒಂದೊಂದು ವರ್ಷದಲ್ಲಿ ಆಗುವಾಗ, ಇದು 2ನೇ ವರ್ಷ ಆಗುವಾಗ ನಿಮಗೆ ಇದು ಡಬಲ್ ಆಗುತ್ತೆ. ಇದೆರಡು ಸೇರಿಸಿ ಮತ್ತೆ ಇದನ್ನು ಒಟ್ಟಿಗೆ ಮಾಡಿ ಇನ್ನೂ ಒಂದು ವರ್ಷಕ್ಕೆ ಇಡಿ. ಮತ್ತೆ ನಿಮಗೆ 3ನೇ ವರ್ಷದಲ್ಲಿ 15,600 ಸಿಗುತ್ತೆ. ಇದು 2ಕ್ಕೆ ಮತ್ತೆ 15,600 ಆ್ಯಡ್ ಮಾಡಿ ಮತ್ತೆ ಅದನ್ನು ರಿನ್ಯೂವಲ್ ಮಾಡಿ FD. ನಿಮಗೊಂದು ಒಳ್ಳೆಯ ಬಿಗ್ ಅಮೌಂಟ್ ಆಗಿ ಸ್ನೇಹಿತರೆ ಇಲ್ಲಿ ನಿಮಗೆ 78,000 ರೂಪಾಯಿ ಸಿಗುತ್ತೆ ನೋಡಿ. ಇದೆಲ್ಲ ನಿಮ್ಮ ಕೈಯಲ್ಲಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಇಂತಹ ಹೆಚ್ಚಿನ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.